ಕರ್ತನ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರವಾಗ್ಲಿ. ಹೀಗೆ ಕರ್ನಾಟಕ ಬ್ರದರ್ಸ್ ಅಸೆಂಬ್ಲಿಗಳ ಯವನಸ್ಥರ ಕೂಟ ಆಯಸ್ಸಂತ ಎಲ್ಲರ ಪ್ರಿಯರಿಗೂ ಮತ್ತು ಸೇರಿ ಬಂದಿರುವಂತ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಕರ್ತನಾಥ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳನ್ನು ತಿಳಿಸುವಂತ ನಾ ಇದ್ದೇನೆ. ಈ ಸಮಯದಲ್ಲಿ ನನಗೂ ಮತ್ತು ನಿಮಗೂ ದೇವರು ವಾಕ್ಯಗಳನ್ನ ದಯಪಾಲಿಸುವ ಹಾಗೆ ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ದೇವರ ಆತ್ಮನ ಸಿದ್ಧಪಡಿಸಿದಂತ ವಾಕ್ಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ನಾ ಇದ್ದೇನೆ. ನಾನು ವಿಶೇಷವಾಗಿ ಬೋಧಕನಲ್ಲ, ಆದ್ರೂ ನಾನು ಕಲಿತು ನಿಮ್ಮ ಮಧ್ಯದಲ್ಲಿ ಕಲಿಸೋದಕ್ಕೆ ಇಷ್ಟವುಳ್ಳವನು ನಾನು ಆಗಿದ್ದೇನೆ. ಅದರಿಂದ ಕರ್ತನಿಗೆ ನಾನು ಸ್ತೋತ್ರವನ್ನ ಸಲ್ಲಿಸುವಂತವನಾಗಿದ್ದೇನೆ. ಈ ದಿನದಲ್ಲಿ ವಿಶೇಷವಾಗಿ ಇದು ಯೌವನಸ್ಥರಿಗೆ ಉಪಯೋಗಿಸಲ್ಪಡುವಂತ ವಾಕ್ಯಗಳನ್ನ ಮಾತನಾಡ್ಲಿಕ್ಕೆ ಇಷ್ಟೊಳ್ಳೋದು. ಬರೀ ಯವನಸ್ಥರಿಗೆ ಮಾತ್ರವಲ್ಲ, ಎಲ್ಲಾ ಜನರಿಗೆ, ದೇವ ಮಕ್ಕಳಿಗೆ ಅದು ಉಪಯೋಗವಾಗುವಂತ ವಾಕ್ಯಗಳು ಅದಾಗಿದೆ. ಯಾಕೆಂದ್ರೆ ಈ ವಿದ್ಯಮಾನಗಳು, ಈ ದಿನಗಳನ್ನ ನಾವು ನೋಡುವಾಗ ಕ್ರಿಸ್ತನ ಬರೋಣ ದಿನವು ಅದು ಶೀಘ್ರವೇ ಇದೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಯೌವನಸ್ಥರು ಈ ಒಂದು ದಿನ ಅಂದ್ರೆ ಯೋಹಾನನು ಬರೆಯುವ ಹಾಗೆ ಈ ಒಂದು ದಿನಗಳಲ್ಲಿ ಅದು ಈ ಲೋಕ ಕೆಟ್ಟದಾದಂತ ಒಂದು ಪ್ರಪಂಚ ಎಂಬುದಾಗಿ ನಾವು ನೋಡ್ತೇವೆ. ಈ ವಿದ್ಯಮಾನಗಳಲ್ಲಿ, ಈ ದಿನಗಳಲ್ಲಿ ಕರ್ತನು ನಮ್ಮನ್ನ ವಾಕ್ಯದಿಂದ ಬೆಳೆಸುವಾಗ ನಾವು ಪ್ರಾಪಂಚಿಕದ ಕಡೆಗೆ ಕಿವಿಗೊಡದೆ ಅಥವಾ ಪ್ರಾಪಂಚವನ್ನ ನಾವು ನೋಡದೆ ದೇವರನ್ನೇ ನಾವು ನೋಡುವಂತವರಾಗಿ ನಿಲ್ಲಕ್ಕೆ ಅದು ಸಹಾಯವನ್ನ ತರುವಂತದ್ದು ಅದಾಗಿದೆ. ಯಾಕೆಂತಂದ್ರೆ ಇವತ್ತಿನ ವಿದ್ಯಮಾನಗಳನ್ನ ನಾವು ನೋಡ್ತಾ ಬರುವಾಗ ಅನೇಕ ಯೌವನಸ್ಥರು ಅದು ಒಂದು ದೇವರಿಂದ ದೂರ ಆಗುವಂತ ಒಂದು ಸಂಗತಿಗಳು ಕೂಡ ಅದು ಇರುವಂತದ್ದು ಅದಾಗಿದೆ. ನಾವು ಲೋಕದವ್ರನ್ನ ನೋಡುವಾಗ ಲೋಕದವರು ಆ ಲೋಕದ ರೀತಿಯಲ್ಲಿ ವರ್ತಿಸ್ತಾರೆ, ಅದೇ ರೀತಿಯಲ್ಲಿ ಅವರು ಲೋಕದವರು ಎಂಬುದಾಗಿ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಯೌವನಸ್ಥ ಮಕ್ಕಳು ಕ್ರಿಸ್ತನ ಮಕ್ಕಳಾಗಿ ವರ್ತಿಸುವಾಗ ಅವರು ಕ್ರಿಸ್ತರೆಂಬುದಾಗಿ ಗೊತ್ತಾಗುವಂತ. ಆದ್ರೆ ಇವತ್ತು ನೋಡುವಾಗ ಯೌವನಸ್ಥರು ದಾರಿ ತಪ್ಪುವುದನ್ನ ನಾವು ನಮ್ಮ ಸಭೆಗಳಲ್ಲಿ ನಾವು ಕಾಣ್ತೇವೆ. ಯಾಕೆ ಅಂತಂದ್ರೆ ಅವರು ದೇವರ ವಾಕ್ಯಕ್ಕೆ ಅಧೀನರಾಗದೆ, ದೇವರಿಗೆ ಅಧೀನರಾಗದೆ ಅವರು ತಮ್ಮನ್ನ ಪ್ರಪಂಚಕ್ಕೆ ಒಪ್ಪಿಸಿಕೊಡೋದ್ರಿಂದ ಈ ಸಂಗತಿಗಳು ನಡೆಯುವಂಥದ್ದು ಅದಾಗಿದೆ. ಅದರಿಂದ ಮುಖ್ಯವಾಗಿ ಆ ಸಭೆಯಲ್ಲಿ ಆ ಯೌವನಸ್ಥರ ಪಾತ್ರವನ್ನ ಅಥವಾ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸಬೇಕೆಂಬುದಾಗಿ ಕೆಲವು ಸಂಗತಿಗಳನ್ನ ದೇವರ ವಾಕ್ಯದ ಮುಖಾಂತರವಾಗಿ ನಾನು ಮಾತನಾಡ್ಲಿಕ್ಕಿದ್ದೇನೆ. ಯಾಕೆಂತಂದ್ರೆ ಸಭೆ ಎಂಬುದು ಒಂದು ಪ್ರಾಮುಖ್ಯವಾದಂತ ಒಂದು ಅಂಶ. ನಮಗೆ ಅದು ಪಾಠಶಾಲೆಯೂ ಆಗಿದೆ, ಮತ್ತೆ ಅದು ಕರ್ತನ ದೇಹವಾಗಿದೆ. ನಾವು ನೋಡುವ ಹಾಗೆ ಆ ಪಾಠಶಾಲೆಯಲ್ಲಿ ನಾವು ಕಲಿಯುವಂತವರು ನಾವು ಆಗಿರಬೇಕು. ಈ ಒಂದು ದೇವರ ವಾಕ್ಯವನ್ನ ನಾವು ಹೆಚ್ಚಾಗಿ ಆ ಸಭೆಯಲ್ಲಿ ಕಲಿಯುತ್ತೇವೆ ಮತ್ತು ನಾವು ಅದನ್ನ ಮನೆಗಳಲ್ಲಿ ನಾವು ಅದನ್ನ ನೆನಪು ಮಾಡಿಕೊಂಡು ಮೆಲುಕು ಹಾಕಿ ಅದರಲ್ಲಿ ಬೆಳೆಯುವಾಗ ನಾವು ಪ್ರಪಂಚದಿಂದ ದೂರ ಇರುವಂತವರು ನಾವಾಗಿದ್ದೇವೆ. ಅದರಿಂದ ಸಂಕ್ಷಿಪ್ತವಾಗಿ ದೇವರ ವಾಕ್ಯದ ಕಡೆಗೆ ನಾವೆಲ್ಲರೂ ಕಿವಿಗೊಟ್ಟು ಅದನ್ನ ಕೇಳುವಂತವರು ನಾವಾಗಿರೋಣ. ಯಾಕೆಂದ್ರೆ ಯೆಶಾಯನು ಹೀಗೆ ಹೇಳ್ತಾರೆ. ಯೆಶಾಯನ ಪ್ರವಚನ ಗ್ರಂಥ 34ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದ್ರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆಯಾಗಿ ಇರುವವು. ಆತನ ಬಾಯಿಂದ ಅಪ್ಪಣೆ ಆಯಿತಲ್ಲವೇ, ಆತನ ಆತ್ಮವು ಇವುಗಳನ್ನ ಒಟ್ಟಿಗೆ ಬರಮಾಡಿತಷ್ಟೇ ಎಂಬುದಾಗಿ ನೋಡ್ತೇವೆ. ಯಾಕೆಂತಂದ್ರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಇಲ್ಲದಿರುವುದು ಏನು ಇಲ್ಲ. ನಮಗೆ ಯೌವನಸ್ಥರಿಗೆ ಏನ್ ಬೇಕು, ವೃದ್ಧರಿಗೆ ಏನ್ ಬೇಕು, ಆ ನಾಯಕರಿಗೆ ಏನ್ ಬೇಕು, ಮತ್ತೆ ಎಲ್ಲಾ ವರ್ಗದವರಿಗೆ ಏನ್ ಬೇಕು, ಅಥವಾ ಈಗಿನ ವಿದ್ಯಮಾನಗಳು, ಮುಂದಿನ ವಿದ್ಯಮಾನಗಳು, ಆ ಹಿಂದೆ ಆದಂತ ವಿದ್ಯಮಾನಗಳು ಎಲ್ಲವೂ ಕೂಡ ನಮಗೆ ಬೈಬಲಲ್ಲಿ ಸಿಗುವಂತದಾಗಿದೆ. ಎಲ್ಲಾ ಸಂಗತಿಗಳನ್ನ ನಾವು ಹುಡುಕಿ ಓದುವಾಗ ಅದನ್ನ ನಾವು ಕಲಿಯುವಂತವರು ನಾವಾಗಿದ್ದೇವೆ. ಅದರಿಂದ ದೇವರ ವಾಕ್ಯ ಎಂಬುದು ನಾವು ಇಬ್ರಿಯ ಪತ್ರಿಕೆ 4ನೇ 12ನೇ ವಚನದಲ್ಲಿ ನಾವು ಅದು ಇಬ್ಬಾಯಿ ಕತ್ತಿ ಎಂಬುದಾಗಿ ನೋಡ್ತೇವೆ. ಅದು ಕಾರ್ಯಸಾಧಕವಾದದ್ದು, ಅಂದ್ರೆ ಸಜೀವವಾದ್ದು, ಕಾರ್ಯಸಾಧಕವಾದ್ದು ಎಂಬುದಾಗಿ ಆತನು ಬರೀತಾ ಬರ್ತಾನೆ. ಅದರಿಂದ ಅದು ಜೀವವುಳ್ಳಂತ ವಾಕ್ಯಗಳು. ಇದನ್ನ ಕಲಿತು ನಾವು ಲೋಕದಲ್ಲಿ ಜೀವಿಸಲಿಕ್ಕೆ ಮಾತ್ರ ಸಾಧ್ಯವಾಗುವಂತದ್ದಾಗಿದೆ. ಇಲ್ಲ ಅಂತಂದ್ರೆ ನಾವು ದೇವರ ವಾಕ್ಯವನ್ನ ಕಲಿಯದಲೆ, ನಾವು ದೇವರ ವಾಕ್ಯವನ್ನ ನೆನಪು ಮಾಡಿಕೊಳ್ಳದೆ, ಅಥವಾ ದೇವರ ವಾಕ್ಯವನ್ನ ನಾವು ಮೆಲುಕು ಹಾಕದೆ, ದೇವರ ವಾಕ್ಯದಲ್ಲಿ ನಾವು ಬೆಳೆಯದೆ
ನಾವು ಈ ಲೋಕದಲ್ಲಿ ಜಯಿಸಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ನಾವು ಅದನ್ನ ಎಫೆಸ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದ ಕಡೆ ಭಾಗಗಳಲ್ಲಿ ನಾವು ನೋಡುವಂತರ ಯುದ್ಧಕ್ಕೆ ಹೊರಡುವಾಗ ಅದು ಏನು ಆಯುಧಗಳು ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳ್ರಿ ಎಂಬುದಾಗಿ ಆಯುಧಗಳ ಒಂದು ಪಟ್ಟಿಯನ್ನ ಪೌಲನು ಕೊಡುವಂತವನು ಆತನಾಗಿದ್ದಾನೆ. ಅದರಿಂದ ನಾವು ಬೆಳೆಯಲಿಕ್ಕೆ ನಮಗೆ ನಿಜವಾಗಿಯೂ ಬೇಕಾದಂತ ಆಹಾರ ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯ. ಒಂದು ಹುಟ್ಟಿದ ಮಗು ಬೆಳೆಯಬೇಕಾದ್ರೆ ಅದು ಮೊದಲು ತಾಯಿ ಹಾಲನ್ನ ಅದು ಕುಡಿಯುವಂತದಾಗಿದೆ, ನಂತರವಾಗಿ ಗಟ್ಟಿಯಾದ ಆಹಾರವನ್ನ ತಿನ್ನುವಂತದಾಗಿದೆ. ಅದರಿಂದ ಮಗು ಬೆಳೆಯುತ್ತಾ ಬರ್ತದೆ. ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸಿ ಹೊಸದಾಗಿ ಹುಟ್ಟಿದ ಮೇಲೆ ಅಂದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ ಮೇಲೆ ಆತನಿಗೆ 2 ಪ್ರಾಮುಖ್ಯವಾದಂತಹ ಅಂಶಗಳು, ಒಂದು ಪ್ರಾರ್ಥನೆ ಮತ್ತು ಒಂದು ದೇವರ ವಾಕ್ಯ, ಅದು ಅತ್ಯಮೂಲ್ಯವಾದಂತ ಅವಶ್ಯಕತೆ ಇರುವುದು. ನಂತರವಾಗಿ ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸುವಂತದ್ದು ಅದು ಅತ್ಯಮೂಲ್ಯವಾದಂತ ಒಂದು ಸಂಗತಿಯಾಗಿದೆ. ಇದರಿಂದ ದೇವರ ವಾಕ್ಯಕ್ಕೆ ನಾವು ಹೆಚ್ಚಾಗಿ ನಾವು ಅದರಲ್ಲಿ ಹತ್ತಿರಕ್ಕೆ ಬರುವಾಗ ಪ್ರಪಂಚದಿಂದ ನಾವು ದೂರ ಆಗುವಂತ ಸಂಗತಿ ಉಂಟು. ಇಲ್ಲ ಅಂತಂದ್ರೆ ನಾವು ದೇವರ ವಾಕ್ಯವನ್ನ ಬಿಟ್ಟು ನಾವು ಪ್ರಪಂಚಕ್ಕೆ ಹತ್ತಿರವಾಗುವಂಥದ್ದು ನಮ್ಮ ಜೀವಿತದಲ್ಲಿ ಆಗುವಂಥದ್ದು ಉಂಟು. ಅದರಿಂದ ನಾವು ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಒಂದು ನಿಮಿಷ ಸ್ಕೇರಿ. ನಾವು ಕಲಿಯುವಂತ ಒಂದು ಸಂಗತಿ ಸಭೆಯಲ್ಲಿರುವ ಯೌವನಸ್ಥರ ಜವಾಬ್ದಾರಿಗಳು ಎಂಬುದಾಗಿ. ಸಭೆಯಲ್ಲಿ ಅನೇಕ ಯೌವನಸ್ಥರು ಈ ದಿನಗಳಲ್ಲಿ ನಾವು ಕಾಣುವಂತವರು ನಾವಾಗಿದ್ದೇವೆ. ಅವರ ಜವಾಬ್ದಾರಿಗಳು ಏನೆಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಾವು ಕಲಿಯುತ್ತಾ ಸಾಗೋಣ. ಯಾಕೆಂದ್ರೆ ಈ ದಿನ ವಿದ್ಯಮಾನಗಳನ್ನ ನಾವು ನೋಡುವಾಗ ಸಭೆಯಲ್ಲಿ ಯೌವನಸ್ಥರ ಜವಾಬ್ದಾರಿ ಬಹಳ ಕಡಿಮೆಯಾಗಿ ಅವರು ಮಾಡುವಂತವರು ಅವರಾಗಿದ್ದಾರೆ. ಕೆಲವರು ಬಹಳ ಆಸಕ್ತಿಯಿಂದ ಮಾಡ್ತಾರೆ, ಆದ್ರೆ ಕೆಲವರಂತೂ ಬಹಳ ವಿರಳದಿಂದ ಅಂದ್ರೆ ಅವರ ಒಂದು ಸಬೂಬನ್ನ ಹೇಳುವಂತವ್ರು ಅವರಾಗಿದ್ದಾರೆ. ಏನು ಅಂತಂದ್ರೆ ಕೆಲಸ ಕಾರ್ಯಗಳು ಅಥವಾ ಓದುವುದು ಅಥವಾ ಆನ್ಲೈನ್, ಇವತ್ತಿನ ದಿನ ನೋಡುವಾಗ ಆನ್ಲೈನ್ ಕ್ಲಾಸ್ಗಳು ಅದು ಇನ್ನಿತರ ಸಂಗತಿಗಳನ್ನ ಅವ್ರ ಸಬೂಬನ್ನ ಹೇಳುವಂತರ. ಆದ್ರೆ ನಿಜವಾಗಿಯೂ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಸಭೆ ಪಾತ್ರ ತುಂಬಾ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿದೆ. ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ ಎಂಬುದಾಗಿ ನಾವು ನೋಡ್ತೇವೆ. ಆ ಲೀಡರ್ಶಿಪ್ಗೆ ಸಿದ್ಧರಾಗಬೇಕು. ಆ ಸಿದ್ಧರಾಗ್ಲಿಕ್ಕೆ ಅವ್ರಿಗಿರುವಂತ ಗುಣಗಳು ಯಾವ್ಯಾವ ಎಂಬುದಾಗಿ ನಾವು ಕಲಿಯುತ್ತಾ ಹೋಗೋಣ. ದೇವರ ವಾಕ್ಯದ ಮುಖಾಂತರವಾಗಿ ನಾವು ಕಲಿಯುತ್ತಾ ಹೋಗೋಣ. ಈಗ ಸಭೆಯಲ್ಲಿರುವ ಯೌವನಸ್ಥರ ಜವಾಬ್ದಾರಿಗಳು ಮೊದಲನೇ ನೇಮು. ಅದರಲ್ಲಿ ಮೊದಲನೇದಾಗಿ ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸು ಎಂಬುದಾಗಿ. ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ. ನಾವು ನಮ್ಮ ಸಭೆಗಳಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಯೌವನಸ್ಥರು ಸಭೆಯಲ್ಲಿ ಭಾಗವಹಿಸುವುದು ಬಹಳ ಕಡಿಮೆ ಎಂಬುದಾಗಿ ನೋಡ್ತೇವೆ. ಯಾಕೆಂದ್ರೆ ಅವ್ರಿಗೆ ಸಮಯವಿದ್ರೂ ಕೂಡ ಈ ಪ್ರಪಂಚದ ಒಂದು ಚಿಂತೆಯಲ್ಲಿ ಅವರು ಮುಳುಗಿ ಹೋಗಿ ಅವರು ಆ ಸಭೆಗೆ ಕ್ರಮವಾಗಿ ಭಾಗವಹಿಸದಲೇನೆ ಅವ್ರು ಇರುವಂತದ್ದು. ಮುಖ್ಯವಾಗಿ ನೋಡ್ತೇವೆ ಭಾನುವಾರ ಎಲ್ಲಾ ಜನರು ಸೇರಿ ಬರುವಂತವ್ರು ಆಗಿದ್ದೇವೆ. ನಾವೆಲ್ಲರೂ ಅಷ್ಟೇನೆ ಭಾನುವಾರ ಚಾಚು ತಪ್ಪದೆ ಸೇರಿ ಬರ್ತೇವೆ. ಆದ್ರೆ ಈ ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸಿ ಇನ್ನ ಮಿಕ್ಕಿದ ಕೂಟಗಳಿಗೆ ಹಾಜರಾಗೋದು ಬಹಳ ಕಡಿಮೆ. ನಾವು ನೋಡ್ತೇವೆ ಪ್ರಾರ್ಥನೆ ಕೂಟ ಇರ್ಬೋದು ಅಥವಾ ಇನ್ನಿತರ ಬೇರೆ ಕೂಟಗಳನ್ನ ಆಯೋಜಿಸಬಹುದು ಸಭೆಯಲ್ಲಿ. ಆದ್ರೆ ಅದೆಲ್ಲದಕ್ಕೂ ಕಡಿಮೆ ಜನರು ಸೇರಿ ಬರುವಂತದ್ದು. ಎಲ್ಲಾ ಸಭೆಗಳಲ್ಲೂ ಕೂಡ ಇದು ನಡೆಯುವಂತದ್ದಾಗಿದೆ. ಆದ್ರೆ ಪ್ರತಿಯೊಬ್ಬ ವಿಶ್ವಾಸಿ, ಇದು ಯೌವನಸ್ಥರು ಮಾತ್ರವಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸಿ ಎಲ್ಲಾ ಕೂಟಗಳಿಗೂ ಅವರು ಭಾಗವಹಿಸಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂತದ್ದು ಅದಾಗಿದೆ. ನೋಡಿ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 24 ಮತ್ತೆ 25ರಲ್ಲಿ ನಾವು ಹೀಗೆ ನೋಡುವಂತವರು ನಾವಾಗಿದ್ದೇವೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 24, 25ರಲ್ಲಿ ನಾವು ಪರಸ್ಪರ ಹಿತಚಿಂತಕರಾಗಿದ್ದು
ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಹುರಿದುಂಬಿಸೋಣ. ಸಭೆಯಾಗಿ ಸೇರುವ ರೂಢಿಯನ್ನು ಕೆಲವರು ಬಿಟ್ಟಂತೆ ನಾವು ಬಿಟ್ಟು ಬಿಡದೆ ಆ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ತಿಳಿದುಕೊಂಡರಿಂದ ಒಬ್ಬರನ್ನೊಬ್ಬರು ಮತ್ತಷ್ಟು ಹೆಚ್ಚಾಗಿಯೇ ಪ್ರೋತ್ಸಾಹಿಸುತ್ತಿರೋಣ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ನಾವು ಮಾಮೂಲಿ ಬೈಬಲ್ ಓದೋದಕ್ಕೂ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಒಂದೊಂದು ವಾಕ್ಯಗಳು ನೀವು ಬೈಬಲ್ ಅನ್ನ ತೆಗೆದು ನೀವು ನೋಡೋದಾದ್ರೆ ಬಹಳ ಒಳ್ಳೇದು. ಅಲ್ಲಿ ದೇವರ ವಾಕ್ಯ ಸತ್ಕಾರ್ಯ ಮಾಡಬೇಕಂದ್ರೆ ಒಬ್ಬರೊಬ್ಬರು ಪ್ರೇರೇಪಿಸೋಣ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಇಲ್ಲಿ ನಾವು ನೋಡುವಾಗ ನಾವು ಪರಸ್ಪರ ಹಿತಚಿಂತಕರು ನಾವಾಗಿರ್ಬೇಕು. ಯವನಸ್ಥರು ಎಂಬುದಾಗಿ ಹೇಳುವಾಗ ಅಥವಾ ಸಭೆಯಲ್ಲಿ ಯಾವ ಜನರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಮಧ್ಯ ಪ್ರಾಯದ ವಯಸ್ಸವರಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರು ನಾವು ಪರಸ್ಪರ ಹಿತಚಿಂತಕರಾಗಿದ್ದು ನಾವು ಯೋಚಿಸುವಂತವರು ನಾವಾಗಿರ್ಬೇಕು. ಯಾಕೆಂದ್ರೆ ಇವತ್ತು ನನ್ನದನ್ನ ನಾನು ನೋಡ್ಕೊಳ್ಳುವಂಥದ್ದು ಅದು ರೂಢಿಯಲ್ಲುಂಟು. ನನ್ನನ್ನ ನಾನು ಮಾತ್ರ ನೋಡಿಕೊಳ್ಳುವಂಥದ್ದು, ನನ್ನ ಕುಟುಂಬವನ್ನು ಮಾತ್ರ ನೋಡಿಕೊಳ್ಳುವಂಥದ್ದು. ಇವತ್ತು ಯಾರೂ ಕೂಡ ನಾವು ಬೇರೆಯವ್ರ ಚಿಂತೆಯನ್ನ ನಾವು ನೋಡುದಿಲ್ಲ. ಅದಕ್ಕೆ ಇನ್ನೊಂದು ವಾಕ್ಯವನ್ನ ನಾವು ನೋಡ್ತೇವೆ. ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಪೌಲನು ಹೀಗೆ ಬರೀತಾನೆ ನೋಡಿ. 15ನೇ ಅಧ್ಯಾಯದ ಮೊದಲ 2 ವಚನಗಳು ರೋಮಾಪುರ ಪತ್ರಿಕೆ, ಇದ್ರಲ್ಲಿ ಹಾಕಿಲ್ಲ, ನಾನು ಹಾಗೆ ಓದ್ತೀನಿ. 15ನೇ ಅಧ್ಯಾಯ 1 ಮತ್ತು 1ರಿಂದ 3ನೇ ವಚನದವರೆಗೂ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನ ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನ ನೋಡಿಕೊಳ್ಳಲಿ. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ, ದೇವರೇ ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ ಎಂಬುದಾಗಿ. ಇಲ್ಲಿ ಪೌಲನು ಬರೆಯುವಾಗ ಅಲ್ಲಿ ಹೇಳುವಂತ ಒಂದು ಮಾತು, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಸುಖವನ್ನು ನೋಡಿಕೊಳ್ಳದೆ ನಮಗೋಸ್ಕರವಾಗಿ ಆತನ ತನ್ನ ಪ್ರಾಣವನ್ನ ಕೊಟ್ಟಿ, ಅಂದ್ರೆ ನಮ್ಮ ಸುಖವನ್ನ ನೋಡಿ ಆತನ ಪ್ರಾಣವನ್ನ ಕೊಟ್ಟಿದ್ದಾನೆ. ಅದರಿಂದ ಇಲ್ಲಿ ನಮ್ಮ ಚಿಂತೆ ಮಾತ್ರವಲ್ಲ, ನಮ್ಮ ಚಿಂತೆಗಿಂತಲೂ ನಾವು ಬೇರೆಯವರ ಚಿಂತೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಒಬ್ಬ ಯವನಸ್ಥನು ಆ ಬೇರೆಯವರ ಚಿಂತೆಯಲ್ಲಿ ಆತನು ತೊಡಗಿಸಿಕೊಳ್ಳಬೇಕು. ಆತನ ಭಕ್ತಿ ವೃದ್ಧಿಯನ್ನ ಮಾಡುವಂತವನಾಗಿ, ಆತನ ಪ್ರೋತ್ಸಾಹಿಸುವಂತವನಾಗಿ, ಆ ಸಭೆಗೆ ಕರೆತರುವಂತವನಾಗಿ, ಒಬ್ಬರನ್ನೊಬ್ಬರು ನಾವು ಎಚ್ಚರಿಸುವಂತವರು ನಾವು ಆಗಿರ್ಬೇಕು. ಇಲ್ಲಿ ಹಿತಚಿಂತಕರಾಗಿದ್ದು ಮತ್ತು ಪ್ರೀತಿಸುತ್ತಿರಬೇಕೆಂಬುದಾಗಿ ಹೇಳ್ತಾನೆ. ಆ ಪ್ರೀತಿ ಎಂಬುದು ದೊಡ್ಡದೊಂದು ಆ ಪದ. ಯೇಸು ಕ್ರಿಸ್ತನು ಈಗ ನಮ್ಗೆ ಕೊಡಲ್ಪಟ್ಟಿರುವಂತ ಹೊಸ ಒಡಂಬಡಿಕೆಯ 2 ಮುಖ್ಯವಾದಂತ ಆಜ್ಞೆಗಳು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಕರ್ತನಾದಂತ ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಇದೆ. ಅದಕ್ಕೆ ಸಮನಾದ ಮತ್ತಾಯನು ಬರೀತಾನೆ, ಅದಕ್ಕೆ ಸಮನಾದಂತ ಇನ್ನೊಂದು ಆಜ್ಞೆ ಅದೇನಪ್ಪಾ ಅಂತಂದ್ರೆ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು ಎಂಬುದಾಗಿ. ಯೋಹಾನ ಸುವಾರ್ತೆಯಲ್ಲಿ ಬರಿತಾತನ ಹೇಳ್ತಾನೆ ಹೇಗೆ ಪ್ರೀತಿಸಬೇಕೆಂಬುದಾಗಿ ಹೇಳುವಾಗ, ನಾನು ಹೇಗೆ ಅಂದ್ರೆ ಸ್ವಾಮಿ ಹೇಳುವಂತ ಮಾತು, ನಾನು ಹೇಗೆ ಪ್ರೀತಿಸ್ತೇನೋ ಹಾಗೆ ನೀವು ಪ್ರೀತಿಸಬೇಕೆಂಬುದಾಗಿ ಹೇಳುವಂಥದ್ದು ಹೊಸ ಆಜ್ಞೆ ಎಂಬುದಾಗಿ ನಾವು ನೋಡ್ತೇನೆ. ಯೋಹಾನ ಸುವಾರ್ತೆಯಲ್ಲಿ ಬರೆಯುವಂಥದ್ದು. ಇದು ವಿಮೋಚನೆ ಕಂಡಲ್ಲಿ ನೋಡುವಾಗ ಅದು ಹಳೆಯ ಆಜ್ಞೆನೆ, ಮೊದಲಿಂದಲೂ ಕೇಳುತ್ತಾ ಬಂದಂತ ಆಜ್ಞೆನಿಂದ ನೆರೆಯವನನ್ನು ನಿನ್ನಂತ ಪ್ರೀತಿಸಬೇಕೆಂಬುದಾಗಿ. ಆದ್ರೆ ಯೋಹಾನನು ಮಾತ್ರ ಅಲ್ಲಿ ಬರೆಯುವಾಗ ಯೇಸು ಕ್ರಿಸ್ತನ ಹೇಳುವಂತ ಮಾತು, ಇದು ನಿಮಗೆ ಒಂದು ಹೊಸ ಆಜ್ಞೆ. ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತನು ಹೇಗೆ ನಮ್ಮನ್ನ ಪ್ರೀತಿಸಿದನೋ ಅದೇ ರೀತಿಯಲ್ಲಿ ನೆರೆಯವನನ್ನ ನಾವು ಪ್ರೀತಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ ಸತ್ಕಾರ್ಯ ಮಾಡಬೇಕಂತಲೂ ಎಂಬುದಾಗಿ ಹೇಳುವಾಗ ಅದು ಸಹ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಸತ್ಕಾರ್ಯ ಮಾಡೋದಕ್ಕೋಸ್ಕರವಾಗಿ ನೀವು ಸೃಷ್ಟಿಸಲ್ಪಟ್ಟಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಸತ್ಕಾರ್ಯ ಎಂಬುದು ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕು. ಇವೆಲ್ಲ ಮಾಡುವಾಗ ಸತ್ಕಾರ್ಯವು ಕೂಡ ಅದು ಬರುವಂತದ್ದು ಅದಾಗಿದೆ. ದೇವರ ಮಕ್ಕಳು ಎನಿಸಿಕೊಂಡಂತವ್ರು ಇವೆಲ್ಲದರಲ್ಲೂ ಮುಂದಿರುವಂತವ್ರು ನಾವು ಆಗಿದ್ದಾರೆ. ಮತ್ತು ಇಲ್ಲಿ ಒಬ್ಬರನ್ನೊಬ್ಬರು ಹುರಿದುಂಬಿಸೋಣ ಎಂಬುದಾಗಿ ಇಲ್ಲಿ ಉಂಟು. ಒಬ್ಬರನ್ನೊಬ್ರು ನಾವು ಹುರಿದುಂಬಿಸುವಂತವ್ರು ಅಥವಾ ಸತ್ಕಾರ ಮಾಡಕ್ಕೆ ಒಬ್ಬರನ್ನೊಬ್ರು ಪ್ರೇರೇಪಿಸೋಣ ಎಂಬುದಾಗಿ ಇಲ್ಲಿ ಉಂಟು. ಅದರಿಂದ ನಾವು ಒಬ್ಬರನ್ನೊಬ್ರು ಎಚ್ಚರಿಸ್ತಾ ಹೋಗ್ಬೇಕು. ಈಗ ನಾವು 25ನೇ ವಚನಕ್ಕೆ ಬರುವಾಗ, ಸಭೆಯಾಗಿ ಸೇರುವ ರೂಢಿಯನ್ನು ಕೆಲವರು ಬಿಟ್ಟಂತೆ ನಾವು ಬಿಟ್ಟು ಬಿಡದೆ ಆ ದಿನವು ಅಂದ್ರೆ ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸ್ತಾ ಬರುತ್ತದೆ ಎಂದು ನೀವು ತಿಳಿದುಕೊಂಡೋದ್ರಿಂದ ಒಬ್ಬರನ್ನೊಬ್ರು ಮತ್ತಷ್ಟು ಹೆಚ್ಚಾಗಿಯೇ ಪ್ರೋತ್ಸಾಹಿಸೋಣ ಎಂಬುದಾಗಿ.
ಅನೇಕ ಜನರು ಹೇಳ್ತಾರೆ ಸಭಾ ಹಿರಿಯರು ಅಥವಾ ಸಭಾ ನಾಯಕರು ಹೋಗಿ ಸಭೆಗೆ ಬರ್ತಿಲ್ದವ್ರನ್ನ ಸೇರಿಸ್ಬೇಕು ಅಥವಾ ಕರ್ಕೊಂಬರ್ಬೇಕು, ಅದು ಸತ್ಯನೇ, ಇಲ್ಲ ಅಂತಲ್ಲ. ಆದ್ರೆ ವಿಶ್ವಾಸಿಗಳ ಜವಾಬ್ದಾರಿ ಇಲ್ವಾ ಅಥವಾ ಯೌವನಸ್ಥರ ಪಾತ್ರ ಇಲ್ಲಿಲ್ವಾ? ನಾವು ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸುವಂತವ್ರು ಆ ಯೌವನಸ್ಥರಿದ್ರೆ ಆ ಯೌವನಸ್ಥರು ಆ ಸಭೆಯಾಗಿ ಕೂಡಿಕೊಳ್ಳೋ ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ಅವರನ್ನ ಹೋಗಿ ಎಚ್ಚರಿಸುವಂತವರು ಅವರಾಗಿರ್ಬೇಕು. ಇದು ಪ್ರಾಮುಖ್ಯವಾದಂತ ಅಂಶ. ನಾವು ಸಭೆಯಾಗಿ ಕ್ರಮವಾಗಿ ಭಾಗವಹಿಸಬೇಕು. ಅಷ್ಟೇ ಅಲ್ಲ, ನಮ್ಮ ಜೊತೆಯವರನ್ನು ಸಹ ಆ ಕ್ರಮವಾಗಿ ಬರ್ಲಿಕ್ಕೆ ಅವರು ಪ್ರೋತ್ಸಾಹಿಸಬೇಕು. ಯಾಕೆಂದ್ರೆ ಕರ್ತನದ ಪ್ರತ್ಯಕ್ಷತೆ ದಿನವು ಅಂದ್ರೆ ಕರ್ತನ ದಿನವು ಅದು ಸಮೀಪಿಸ್ತಾ ಇರುವುದರಿಂದ ನಾವು ಮತ್ತಷ್ಟು ಅದನ್ನ ಮಾಡುವಂತವರು ನಾವು ಆಗಿರಬೇಕು. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶ. ನಾವು ಸಭೆಗೆ ಕ್ರಮವಾಗಿ ಹೋಗ್ಲಿಲ್ಲ ಅಂತಂದ್ರೆ ಸಭೆಯಲ್ಲಿ ನಾವು ಕಲೀಲಿಕ್ಕೆ ಯಾವ ಅವಕಾಶಗಳು ನಮಗೆ ಸಿಗುವುದಿಲ್ಲ. ಅದಕ್ಕೆ ಅದು ಪಾಠಶಾಲೆ ಎಂಬುದಾಗಿ ನಾವು ನಮ್ಮ ರಾಜಮೇತ್ ಅಂಕಲ್ ಅವರು ಅದನ್ನ ಹೇಳ್ತಿದ್ರು. ಸಭೆ ಎಂಬುದು ಅದು ಪಾಠಶಾಲೆ ಎಂಬುದಾಗಿ ಎಲ್ಲಾ ವಿಶ್ವಾಸಿಗಳಿಗೂ ಅದು ಪಾಠಶಾಲೆ, ಅದು ಬೈಬಲ್ ಅನ್ನ ಬೋಧಿಸುವಂತದ್ದು ಅದಾಗಿದೆ, ಕಲಿಸುವಂತದ್ದು ಅದಾಗಿದೆ. ಅದರಿಂದ ನಾವು ಸಭೆಯಾಗಿ ಯಾರು ಯೌವನಸ್ಥರು, ಒಂದು ವೇಳೆ ಯೌವನಸ್ಥರು ಇರ್ಬೋದು ಅಥವಾ ವಿಶ್ವಾಸಿಗಳಿರ್ಬೋದು, ದಯಮಾಡಿ ನೀವು ಸಭೆಗೆ ಕ್ರಮವಾಗಿ ಹೋಗ್ತಿಲ್ಲ ಅಂತಂದ್ರೆ ದಯಮಾಡಿ ಇವತ್ತಿಂದ ನೀವು ಕರ್ತನಲ್ಲಿ ತೀರ್ಮಾನ ಮಾಡಿಕೊಳ್ರಿ, ನಾನು ಇಂದಿನಿಂದ ಸಭೆಗೆ ನಾನು ಕ್ರಮವಾಗಿ ಹೋಗ್ತೀನಿ, ಎಲ್ಲಾ ಕೂಟಗಳಿಗೂ ಎಲ್ಲಾ ಮೀಟಿಂಗ್ಗಳಿಗೂ ನಾನು ಭಾಗವಹಿಸ್ತೇನೆ ಎಂಬುದಾಗಿ ನೀವು ದಯಮಾಡಿ ತೀರ್ಮಾನವನ್ನು ಮಾಡಿಕೊಳ್ರಿ. ಯಾಕೆಂತಂದ್ರೆ ಪೌಲನು ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ ಮತ್ತು ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆತನು ಬರೀತಾ ಬರ್ತಾನೆ. ಅದು ಸಭೆ ಎಂಬುದಕ್ಕಂಥದ್ದು ಒಂದು ದೇಹಕ್ಕೆ, ಒಂದು ಶರೀರಕ್ಕೆ ಹೋಲಿಕೆ ಆಗಿದೆ. ಪ್ರತಿಯೊಂದು ಅಂಗಗಳು ಕೂಡ ಅಲ್ಲಿ ಕೆಲಸ ಮಾಡುವಂತದ್ದು ಆಗಿದೆ. ಎಲ್ಲಾ ಅಂಗಗಳಿಗೆ ಅದರದ ಜವಾಬ್ದಾರಿ, ಅದರದ ಕೆಲಸಗಳು ಅಲ್ಲಿ ಇದೆ. ಒಂದು ಅಂಗ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಬಾಡಿಯಲ್ಲಿ ಅದು ಅಂಗವಿಕಲ ಆಗಿದೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳಬೇಕು. ಅದರಿಂದ ಪ್ರತಿಯೊಂದು ಅಂಗಗಳು ಅಂದ್ರೆ ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಗೆ ಬಹಳ ಪ್ರಾಮುಖ್ಯ ಮತ್ತೆ ಅವಶ್ಯಕ. ನಾವು ಅದರಿಂದ ಸಭೆಯಾಗಿ ನಾವು ಸೇರುವುದನ್ನ ನಾವು ಬಿಟ್ಟು ಬಿಡಬಾರದು. ಒಂದು ದಿನ ಮಿಸ್ ಆಯ್ತು ಅಂತಂದ್ರೆ ನೀವು ಪ್ರಾರ್ಥನೆ ಮಾಡ್ರಿ, ನಾನು ಮುಂದಿನ ಸರಿ ನಾನು ಹೋಗ್ಲೇಬೇಕು ಎಂಬುದಾಗಿ ನೀವು ತೀರ್ಮಾನ ಮಾಡ್ರಿ. ಒಂದು ವೇಳೆ ನನಗಿದ್ದಂತ ಇದೆಲ್ಲ ನಾನು ನಮ್ಮ ಸಭಾ ಹಿರಿಯರಾದಂತ ವಸಂತ ಅಂಕಲ್ ಅವರಿಂದ ಕಲಿತಂತ ವಾಕ್ಯ ಭಾಗಗಳು. ನಾನು ಅಷ್ಟೇನೆ ಯೌವನ ಪ್ರಾಯದಲ್ಲಿದ್ದಾಗ ನಾನು ಆ ಸಭೆಗೆ ಸರಿಯಾಗಿ ನಾನು ಹೋಗ್ತಾ ಇರ್ಲಿಲ್ಲ. ಅಂಕಲ್ ಅವ್ರು ಫೋನ್ ಮಾಡೋರು, ಗಿರೀಶ್ ಯಾಕೆ ನೀವು ಬರ್ಲಿಲ್ಲ ಎಂಬುದು. ನಾನೇನೋ ಸಬೂಬನ್ನ ನಾನು ಹೇಳ್ತಾ ಇದ್ದೆ, ನನಗೆ ಕೆಲಸ ಇತ್ತು ಅಂಕಲ್, ಅಲ್ಲಿತ್ತು ಅಂಕಲ್, ಏನೋ ಒಂದು ಹೇಳ್ತಾ ಇದ್ದೆ. ಮತ್ತೆ ನನ್ನ ಮಿಸಸ್ಗೆ ಫೋನ್ ಹೊಡಿರು, ಶಶಿ ನೀನು ಗಿರೀಶನ್ನ ಸ್ವಲ್ಪ ಇದ್ ಮಾಡ್ಬೇಕು ಎಂಬುದಾಗಿ. ಅಲ್ಲಿಗೆ ಫೋನು ಹೋಗ್ತಾ ಇತ್ತು. ಅವರು ಕೂಡ ಹೇಳಿದ್ರು ಕೂಡ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಅವ್ರೀಗ ನಮ್ಮ ಜೊತೆಯಲ್ಲಿಲ್ಲ. ಅಂದ್ರೆ ಅವರು ಇರುವಷ್ಟು ದಿನ ನಾನು ಸಭೆಗೆ ಕ್ರಮವಾಗಿ ಹೋಗ್ಲಿಲ್ಲ. ಇವತ್ತು ದುಃಖಕರವಾದಂತ ಒಂದು ಸಂಗತಿ ಅದು ನನ್ನ ಜೀವಿತದಲ್ಲಾಗಿದೆ. ಯಾಕೆ ಅಂತಂದ್ರೆ ಅಷ್ಟು ದಿನ ನಾನೇನ್ ಮಾಡ್ದೆ, ಅದನ್ನ ಕಳ್ಕೊಂಡೆ. ಅವ್ರ ಜೊತೆ ಇರುವಂತದನ್ನ ನಾನು ಕಳ್ಕೊಂಡು ಅವ್ರ ಜೊತೆ ಇರ್ತಿದ್ದೆ, ಆದ್ರೆ ಕ್ರಮವಾಗಿ ನಾನು ಹೋಗ್ತಿರ್ಲಿಲ್ಲ. ಬಹಳ ದುಃಖಕರವಾದಂತ ಒಂದು ದಿನಗಳನ್ನ ನಾನು ಇವತ್ತಿನ ದಿನದಲ್ಲಿ ನೆನಪು ಮಾಡಿಕೊಳ್ಳುವಂತವನು ನಾನಾಗಿದ್ದೇನೆ. ಇವತ್ತು ನಮ್ಮ ಸಭಾ ಹಿರಿಯರವರು ಇಲ್ಲ, ಅವ್ರ ಕರ್ತನಲ್ಲಿ ಇದ್ರೆ ಹೋಗಿದ್ದಾರೆ. ಆದ್ರೆ ಅವ್ರು ಹೇಳಿದಂತ ವಾಕ್ಯಗಳು ಬಹಳ ಗಂಭೀರವಾದಂತ ಸಂಗತಿಗಳು, ಇದೆಲ್ಲ ಅವರಿಂದಲೇ ಕಲಿತಂತ ವಾಕ್ಯಗಳು. ದಯಮಾಡಿ ಯೌವನಸ್ಥರಿರ್ಬೋದು ಅಥವಾ ಸಭೆ ಯಾವ ಜನರೇ ಇರ್ಬೋದು, ನೀವು ಸಭೆಯಾಗಿ ಭಾಗವಹಿಸೋದನ್ನ ದಯಮಾಡಿ ನೀವು ರೂಢಿಯಾಗಿ ಬಿಟ್ಟು ಬಿಡಬೇಡ್ರಿ. ನೀವೆಲ್ರೂ ಕೂಡ ಸಭೆಯಾಗಿ ಜಾಯಿನ್ ಆಗ್ರಿ. ಮತ್ತು ನಿಮ್ಮ ಜೊತೆಯಲ್ಲಿರುವಂತವ್ರನ್ನ ಯಾರಾದ್ರೂ ಅವರು ಸಭೆಗೆ ಕ್ರಮವಾಗಿ ಬರ್ತಿಲ್ದವ್ರನ್ನ ನೀವು ದಯಮಾಡಿ ಹೋಗಿ ಸಂಧಿಸ್ರಿ, ನೀವು ಅವ್ರನ್ನ ಪ್ರೋತ್ಸಾಹಿಸ್ರಿ. ಯಾಕೆಂದ್ರೆ ಕರ್ತನ ದಿನವು ಹತ್ತಿರವಿದೆ. ನಾವು ಅವ್ರನ್ನೆಲ್ಲರನ್ನೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು, ಯಾಕೆಂದ್ರೆ ಕರ್ತನಾಥ ಯೇಸು ಕ್ರಿಸ್ತನು ಅಷ್ಟೇನೆ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ, ಆತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಯೋಹಾನ್ ಬರೀತಾನೆ 3:16 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಬರೀತಾನೆ, ನಾವು ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ಬರೀತಾನೆ. ಆ ಪ್ರೀತಿ ಅದು ಕರ್ತನಾಥ ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟನು ಎಂಬುದಾಗಿ ಆತನು ಬರೀತಾನೆ. ಅದರಿಂದ ನಾವು ಮತ್ತಷ್ಟು ನಾವು ನಮ್ಮ ಜೊತೆಲಿರುವಂತವ್ರನ್ನ ನಾವು ಎಚ್ಚರಿಸಿ ನಾವು ಸಭೆಗೆ ಕರೆತರುವಂತವ್ರು ನಾವಾಗಿರ್ಬೇಕು. ಇಲ್ಲಿ ಸಭಾ ಹಿರಿಯರಲ್ಲ, ಸಭಾ ಸೇವಕರಲ್ಲ, ಅಥವಾ ಸಭೆ ಯಾರು ಅಲ್ಲ, ಸಭೆ ಎಲ್ಲಾ ಜನರು ಕೂಡ ಇದರಲ್ಲಿ ಭಾಗವಹಿಸುವಂತದ್ದು ಬಹಳ ಪ್ರಾಮುಖ್ಯ. ಇವತ್ತೇನಾರು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಸಭಾ ಹಿರಿಯರ ಮೇಲೆ ಅಥವಾ ಸಭಾ ಸೇವಕರು ನೀವು ಹೋಗ್ಲಿಲ್ಲ, ನೀವು ಕಟ್ಟಲಿಲ್ಲ, ಮಾಡ್ಲಿಲ್ಲ ಎಂಬುದಾಗಿ ದೂರ ಹೇಳ್ತಾರೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಸಭೆಯಾಗಿ ಎಲ್ಲರೂ ಸೇರಿ ಮಾಡುವಂತ ಈ ಒಂದು ಕೆಲಸ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸೋದನ್ನ ಪ್ರತಿಯೊಬ್ಬರು ನಾವು ಅಭ್ಯಾಸ ಮಾಡೋಣ ಎಂಬುದಾಗಿ
ನಿಮ್ಮಲ್ಲಿ ಪ್ರೀತಿಪೂರ್ವಕ ನಾನು ಕೇಳಿಕೊಳ್ಳುವಂತ ಇದ್ದೇನೆ. ಎರಡನೇ ಸಂಗತಿ, ಸಭೆಯಲ್ಲಿ ನಿನ್ನನ್ನು ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೋ ಎಂಬುದಾಗಿ. ಆತ್ಮಿಕವಾಗಿ ಬೆಳೆಯುವಂತ ಪ್ರತಿಯೊಬ್ಬ ವಿಶ್ವಾಸಿಯು, ಸಭೆಯಲ್ಲಿರುವಂತ ಪ್ರತಿಯೊಬ್ಬ ವಿಶ್ವಾಸಿಯು, ಅದರಲ್ಲೂ ಮುಖ್ಯವಾಗಿ ಯೌವನಸ್ಥರು ಸಭೆಯಲ್ಲಿ ನಿನ್ನನ್ನು ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳಬೇಕು. ಯಾಕೆ ನಾವು ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳಬೇಕು? ನಮ್ಮ ಕ್ರಿಯೆಗಳು ಆ ರೀತಿಯಾಗಿ ನ್ಯಾಯವಾದ್ದು ಸತ್ಯವಾಗಿಯೂ ಇರಬೇಕು. ನಮ್ಮ ಕ್ರಿಯೆಗಳಿರ್ಬೋದು, ನಮ್ಮ ಕೆಲಸ ಕಾರ್ಯಗಳು, ಯಾವ ಸಂಗತಿಗಳಾಗಿರ್ಲಿ, ಅದ್ರಲ್ಲೆಲ್ಲರಲ್ಲೂ ಕೂಡ ನಮ್ಮ ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳಲಿಕ್ಕೆ ನಾವು ಸತ್ಯವಂತರಾಗಿ ನೀತಿವಂತರಾಗಿ ನಾವು ನಡಿಲಿಕ್ಕೆ ನಾವು ಪ್ರಯಾಸವನ್ನ ಪಡಬೇಕು. ಯಾಕೆಂದ್ರೆ ನಾವೆಲ್ಲ ಮನುಷ್ಯರು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ದೇವರ ವಾಕ್ಯ ನಮಗಿರುವುದರಿಂದ ನಮ್ಮನ್ನು ಅದು ಎಚ್ಚರಿಸುವಂತದ್ದು ಅದಾಗಿದೆ. ಯಾವುದು ತಪ್ಪು ಯಾವುದು ಸರಿ ಎಂಬುದಾಗಿ ದೇವರಾತ್ಮನು ನಮಗೆ ತಿಳಿಸುವಂತವನಾಗಿದ್ದಾನೆ. ಆದ್ರಿಂದ ನಾವು ಕ್ರಮವಾಗಿ ನಮ್ಮನ್ನ ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳಬೇಕಾದ್ರೆ ನಾವು ನಮ್ಮನ್ನ ಕ್ರಮಪಡಿಸಿಕೊಂಡು ಸರಿದಾರಿಯಲ್ಲಿ ನಡೆಸಿಕೊಳ್ಳಬೇಕು. ಅದಕ್ಕೆ ವಾಕ್ಯ ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ಮಾಡುತ್ತಾ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ಒಬ್ಬೊಬ್ಬನಿಗೆ ಎಂತೆಂಥ ನಂಬಿಕೆಯ ಬಲವನ್ನು ಕೊಟ್ಟಿರುವನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನ ಭಾವಿಸಿಕೊಳ್ಳಬೇಕು ಎಂಬುದಾಗಿ. ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನ ಭಾವಿಸಿಕೊಳ್ಳಬೇಕು. ಆತನು ಪೌಲನು ಹೇಳುವಂತ ಒಂದು ಸಂಗತಿ, ಆತನು ಹೇಳ್ತಿದ್ದಾನೆ, ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನ ಭಾವಿಸಿಕೊಳ್ಳಬಾರದು. ಯಾಕೆಂದ್ರೆ ದೇವರು ಒಬ್ಬೊಬ್ಬನಿಗೆ ಎಂತೆಂತ ನಂಬಿಕೆ ಬಲವನ್ನ ಕೊಟ್ಟಿರ್ತಾನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದಲೇ ತನ್ನನ್ನ ಭಾವಿಸಿಕೊಳ್ಳಬೇಕು. ಇವತ್ತು ಅನೇಕ ಜನ ನೋಡ್ತೀವಿ, ಅದಕ್ಕೆ ಪೌಲಿನ ಸ್ವಾಮಿ ಒಂದು ಸಾಮ್ಯ ರೂಪವಾಗಿ ಹೇಳುವಂತದನ್ನ ನಾವು ನೋಡ್ತೇವೆ. 1 ಪಾವಲಿ ಮತ್ತೆ 3 ಪಾವಲಿ ಮತ್ತು 5 ಪಾವಲಿಯನ್ನ ಆತನು ಮನೆ ಯಜಮಾನನು ಆಳುಗಳ ಕೈಲಿ ಕೊಟ್ಟೋಗ್ತಾನೆ. 5 ಪಾವಲಿ ತಗೊಂಡವನು ಅವನು 10 ಮಾಡ್ತಾನೆ, 3 ಪಾವಲಿನ 6 ಮಾಡ್ತಾನೆ, ಮತ್ತೆ 1 ಪಾವಲಿನ ಹೋಗಿ ಹೂಳಿಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಅವನು ಬರ್ಲಿಲ್ಲ. ಆದ್ರೆ 3 ಮತ್ತು 5 ಪಾವಲಿಗೆ ಹೇಳುವಂತ ಮಾತು, ಬಲ ನಂಬಿಗಸ್ತನಾದಂತ ಒಳ್ಳೆ ಹಾಳು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ. ಆ ರೀತಿಯಾಗಿ ನಾವು ನೋಡುವಾಗ ನಮ್ಮನ್ನ ನಾವು ಯಾವ ರೀತಿ ಅಭಿಪ್ರಾಯದಿಂದ ನಾವು ಭಾವಿಸಿಕೊಳ್ಳುತ್ತೇವೆ. ಆದ್ರೆ ದೇವರು ಕೊಡುವಂತ ವರಗಳು ಯಾವುವು? ಒಂದು ವೇಳೆ ನಮಗೆ ಇರುವಂತ ವರಗಳು, ನಾವು ವರಗಳನ್ನ ಕಲಿತಾ ಹೋದ್ರೆ, ಯಾವ ಬೋಧನೆ ವರ ಇರ್ಬೋದು, ಸುವಾರ್ತೆ ಸಾರುವಂತ ವರ ಇರ್ಬೋದು, ಅಥವಾ ಸಹಾಯ ಮಾಡುವಂತ ವರಗಳು, ಇದೆಲ್ಲರೂ ಕೂಡ ನ್ಯಾಯವಾದ ಅಭಿಪ್ರಾಯದಿಂದ ನಾವು ನಮ್ಮನ್ನ ಭಾವಿಸಿಕೊಳ್ಳಬೇಕು. ನಾನು ಭಾವಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ನಾವು ಇನ್ನೂ ಉನ್ನತವಾಗಿ ಈಗ 3 ಪಾವಲಿ ಇದ್ದವನು 5 ಪಾವಲಿಗೆ ಆಸೆ ಪಡುವುದಾದ್ರೆ, 5 ಪಾವಲಿ ಇನ್ನೂ ಹೆಚ್ಚಾಗಿ ಆಸೆ ಪಡುವುದಾದ್ರೆ, ದೇವರು ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ನಾವು ಸೇವೆ ಮಾಡುವಂತವರು ನಾವಾಗಿರ್ಬೇಕು. ಇನ್ನೊಬ್ಬರ ಕೆಲಸದಲ್ಲಿ ನಾವು ಕೈ ಹಾಕುವಂತವರು ನಾವು ಆಗಿರ್ಬಾರ್ದು ಎಂಬುದಾಗಿ. ಅದಕ್ಕೆ ಅಲ್ಲಿ ಹೇಳುವಂತ ಮಾತು, ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ಎಂಬುದಾಗಿ ಹೇಳ್ತಾನೆ. ತನ್ನ ಯೋಗ್ಯತೆಗೆ ಮೀರಿ, ನನಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟಕ್ಕೆ ನಾವು ನಮ್ಮನ್ನ ಭಾವಿಸಿಕೊಳ್ಳಬೇಕೆಂಬುದಾಗಿ ಹೇಳುವಂತ ಮಾತು. ಅದರಿಂದ ನಮ್ಮನ್ನ ನಾವು ಭಾವಿಸಿಕೊಳ್ಳುವಾಗ ದೇವರು ನಮಗೆ ಯಾವ ರೀತಿ ಎಷ್ಟು ಕೃಪೆಯನ್ನ ಕೊಟ್ಟಿದ್ದಾನೋ ಅದಕ್ಕೆ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಭಾವಿಸಿಕೊಳ್ಳುವುದು ಬಹಳ ಉತ್ತಮವಾದಂತ ಒಂದು ಸಂಗತಿ. ಸಭೆಯಲ್ಲಿ ನೀನು ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೋ, ನಿನಗಿರುವಂತ ಸಂಗತಿಗಳಿಂದ ನೀನು ಭಾವಿಸಿಕೋ ಎಂಬುದಾಗಿ 2ನೇದಾಗಿ ನಾವು ಕಲಿತೇವೆ. ಇದನ್ನೆಲ್ಲ ಮಾಡುವಾಗ ದೇವರು ನಮ್ಮನ್ನ ನಡೆಸುವಂತವನು, ಬಲಪಡಿಸುವಂತವನು, ಸಾಕುವಂತವನು, ನಮ್ಮನ್ನ ಆತ್ಮಿಕವಾಗಿ ತುಂಬಿಸುವಂತವನು ಆತನೊಬ್ಬನೇ ಆಗಿದ್ದಾನೆ. 3ನೇದಾಗಿ ನೋಡೋಣ. ಎಲ್ಲ ಪ್ರಾಮುಖ್ಯವಾದಂತ ವಿಚಾರಗಳೇ. ಅದರಲ್ಲಿ ನಾವು ಮೊದಲನೇದಾಗಿ ಕಲಿತಾ ಬರುವಾಗ ನಾವು ಸಭೆಯಾಗಿ ಕ್ರಮವಾಗಿ ಭಾಗವಹಿಸುವಂಥದ್ದು. 2ನೇದಾಗಿ ನನ್ನನ್ನ ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳುವಂಥದ್ದು ಎಂಬುದಾಗಿ ನೋಡ್ತೇವೆ. ನಂತರವಾಗಿ 3ನೇದಾಗಿ ಸಭೆಯಲ್ಲಿ ನಾಯಕರನ್ನ ಗೌರವಿಸು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂಥದ್ದು ಅದಾಗಿದೆ. ಈ ಸಭೆಯಲ್ಲಿ ನಾಯಕರನ್ನ ಗೌರವಿಸಲಿಕ್ಕೆ ದೇವರ ವಾಕ್ಯ ಸಾಕಷ್ಟು ವಿಚಾರಗಳನ್ನ
ದೇವರ ವಾಕ್ಯದಲ್ಲಿ ನಾವು ಕಲಿಯುವಂತವರು ನಾವಾಗಿದ್ದೆ. ಈ ಸಭೆಯಲ್ಲಿ ನಾಯಕರನ್ನ ಗೌರವಿಸಲಿಕ್ಕೆ ಮುಖ್ಯ ಕಾರಣ ಅವರು ನಮ್ಮನ್ನ ಬೆಳೆಸಿರ್ತಾರೆ, ನಮಗೋಸ್ಕರವಾಗಿ ಅವರು ಪ್ರಾಯಸವನ್ನ ಕೊಡುವಂತವರು ಅವರಾಗಿದ್ದಾರೆ. ಆ ಪ್ರಾಯಸ ಪಡುವಂತ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ, ನಮಗೋಸ್ಕರವಾಗಿ ಅವರು ಹಗಲಿರುಳು ಶ್ರಮಿಸುವಂತ ನಾಯಕರು ನಮಗೆ ಸಿಗುವಂತವರು ಆಗಿದ್ದಾರೆ. ಅಂತವರನ್ನ ನಾವು ಗೌರವಿಸುವಂತದ್ದು ಬಹಳ ಪ್ರಾಮುಖ್ಯವಾದಂತ ವಿಚಾರ. ಅಂದ್ರೆ ಯೌವನಸ್ಥರು ಅವ್ರನ್ನ ಗೌರವಿಸುವಂತದ್ದು ಬಹಳ ಪ್ರಾಮುಖ್ಯವಾದಂತ. ಗೌರವಿಸುವುದು ಎಂಬುದಾಗಿ ಹೇಳುವಾಗ ಅವರ ಮಾತನ್ನ ಕೇಳುವಂಥದ್ದು, ಅವರ ಮಾತನ್ನ ಗೌರವಿಸುವಂತದ್ದು ಅದಾಗಿದೆ. ಅದಕ್ಕೆ ದೇವರ ವಾಕ್ಯ 1 ಥೆಸಲೋನಿಕ 5ನೇ ಅಧ್ಯಾಯ 12 ಮತ್ತೆ 13ನೇ ವಚನದಲ್ಲಿ ನಾವು ಹೀಗೆ ನೋಡುವಂತರಾಗಿದ್ದೇವೆ. ಸಹೋದರರೇ, ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ಪ್ರಾಯಸ ಪಡುತ್ತಾ ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಗೌರವಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಲಿ ಎಂಬುದಾಗಿ ದೇವರ ಕೇಳಿ. ಥೆಸಲೋನಿಕದ ಪತ್ರಿಕೆಯಲ್ಲಿ ಬರೆಯುವಾಗ ಆತನು ಆ ರೀತಿಯಾಗಿ ಬರೀತಾನೆ. ಅಲ್ಲಿ ನಾವು ನೋಡುವಾಗ ಸಹೋದರ ಕರ್ತನ ಕಾರ್ಯಗಳು ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು, ಪೌಲನು ಸಹ ಅನೇಕ ಸಭೆಗಳನ್ನ ಭೇಟಿ ಮಾಡ್ತಾನೆ ಮತ್ತು ಅನೇಕ ಸಭೆಗಳನ್ನ ಅವನು ಸ್ಥಾಪಿಸಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆತನ ಜವಾಬ್ದಾರಿ ಏನಾಗಿತ್ತು ಎಂಬುದಾಗಿ ಹೇಳುವಾಗ ಎಲ್ಲಾ ಸಭೆಗಳಲ್ಲಿ ಇರುವಂತ ಕೊರತೆಗಳನ್ನ ಆತನು ಆ ಪತ್ರಿಕೆಗಳಲ್ಲಿ ಬರೀತಿದ್ದ. ನೀವು ಇದನ್ನ ಸರಿಪಡಿಸಿಕೊಳ್ರಿ, ನೀವು ಇಂಥದನ್ನ ಸರಿಪಡಿಸಿಕೊಳ್ರಿ, ನಿಮ್ಮಲ್ಲಿ ಈ ರೀತಿಯಾಗಿದೆ, ಒಳ್ಳೇದನ್ನು ಕೂಡ ಅವನು ಬರೀತಿದ್ದ. ನಿಮ್ಮಲ್ಲಿರುವಂತ ಈ ಸಂಗತಿಗಳಲ್ಲಿ ತುಂಬಾ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ಬರೆಯುವಂತವನು ಆಗಿದ್ದ. ಅದೇ ರೀತಿಯಲ್ಲಿ ಅವನು ಯಾವ ಕೊರತೆ ಇದೆ ಆ ಸಭೆಗಳಲ್ಲಿ, ಆ ಸಭೆಗಳಲ್ಲಿ ಎಚ್ಚರಿಸುತ್ತಾ ಆ ಸಭೆಗಳಿಗೆ ಆತನು ಬರೆಯುವಂತದನ್ನ ನಾವು ನೋಡ್ತೇವೆ. ಅದರಲ್ಲೂ ಈ ಥೆಸಲೋನಿಕ ಪತ್ರಿಕೆಯಲ್ಲಿ ಬರೆಯುವಾಗ ಅಲ್ಲಿ ಅವರಿಗೆ ಬುದ್ಧಿ ಹೇಳಿದಂತ ನಾಯಕರನ್ನ, ಆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುವಂತ ನಾಯಕರನ್ನ, ನಿಮಗೋಸ್ಕರ ಪ್ರಾಯಸ ಪಡುವಂತ ನಾಯಕರನ್ನ ನೀವು ಗೌರವಿಸಬೇಕು, ಅವ್ರನ್ನ ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನ ಪ್ರೀತಿಯಿಂದ ಬಹಳವಾಗಿ ಗೌರವಿಸಬೇಕೆಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇವೆ. ಪೌಲನು ಹೇಳುವಂತದ್ದು ಬೇಡಿಕೊಳ್ಳುತ್ತೇವೆ ಎಂಬುದಾಗಿ ಆತನು ಹೇಳ್ತಾನೆ. ಅದರಿಂದ ನಮ್ಮ ನಾಯಕರನ್ನ, ನಮಗೆ ವಾಕ್ಯ ಕಲಿಸಿದಂತ, ನಮಗೋಸ್ಕರವಾಗಿ ಪ್ರಾಯಸ ಪಟ್ಟಂತ, ನಮಗೋಸ್ಕರವಾಗಿ ಹಗಲು ರಾತ್ರಿ ಕಷ್ಟಪಟ್ಟಂತ ನಾಯಕರನ್ನ ನಾವು ಬಹಳ ಪ್ರೀತಿಯಿಂದ ಅವ್ರನ್ನ ಗೌರವಿಸುವಂತದ್ದು ಅದು ಉಪಯುಕ್ತವಾಗಿದೆ. ಅನೇಕ ಯೌವನಸ್ಥರು, ಅಂದ್ರೆ ಯೌವನಸ್ಥನಾಗಿದ್ದಾಗ ನಾನು ಕೂಡ ಇದರಲ್ಲಿ ದುಡುಕಿ ನಾನು ಅವರನ್ನ ಗೌರವಿಸಲಿ ಎಂಬುದಾಗಿ ನಾನು ಕರ್ತನ ಮುಂದೆ ಆ ಕ್ಷಮೆನ ಕೇಳುವಂತ ಇದ್ದೇನೆ. ಯಾಕೆ ಅಂತಂದ್ರೆ ಅವತ್ತಿನ ದಿನ ನಮ್ಮದೇ ಆದಂತ ಒಂದು ಪ್ರಪಂಚದಲ್ಲಿ ನಾವಿದ್ದೆವು. ನನ್ನ ಹಾಗೆ ಯಾವ ಯೌವನಸ್ಥರು ಆಗ್ಬಾರ್ದೆಂಬುದಾಗಿ ನಾನು ಸವಿಸ್ತಾರವಾಗಿ ಈ ವಾಕ್ಯದಲ್ಲಿ ನಾನು ನಿಮ್ಮನ್ನ ಪ್ರಬೋಧಿಸುವಂತವನು ನಾನು ಆಗಿದ್ದೇನೆ. ನ್ಯಾಯವಾದ ಅವರ ಮಾತನ್ನ ಕೇಳಬೇಕು, ತಿರಸ್ಕರಿಸಬಾರದು. ನಮಗೋಸ್ಕರ ಎಷ್ಟೋ ಪ್ರಾಯಸವನ್ನ ಪಡುವಂತವರಾಗಿದ್ರು. ನಮ್ಮ ನಾಯಕರುಗಳು ಆ ರೀತಿಯಾಗಿ ಅವರು ಶ್ರಮೆಯನ್ನ ಪಡುವಂತವ್ರು ಆಗಿದ್ದಾರೆ. ಯಾಕೆಂದ್ರೆ ಅವರು ನಮ್ಮನ್ನ ಬೆಳೆಸಲಿಕ್ಕೆ ಪ್ರಾಯಸ ಪಡುವಂತವ್ರು ಅವರಾಗಿದ್ರು. ಒಂದು ಆತ್ಮವನ್ನ ಕಳ್ಕೊಳ್ಳಬಾರದೆಂಬುದಾಗಿ ಪ್ರಾಯಸ ಪಡುವಂತವ್ರು ಅವರಾಗಿದ್ರು. ಅದರಿಂದ ದಯಮಾಡಿ ಎಲ್ಲಾ ಯೌವನಸ್ಥರು ನಾಯಕರ ನಿಮಗೋಸ್ಕರ ಪ್ರಾಯಸ ಪಡುತ್ತಿರುವಂತ ನಾಯಕರನ್ನ ನೀವು ಗೌರವಿಸ್ರಿ, ಪ್ರೀತಿ ಮಾಡ್ರಿ, ಅವರ ಮಾತನ್ನ ನೀವು ಕೇಳ್ರಿ ಎಂಬುದಾಗಿ ನಾನು ಈ ಸಮಯದಲ್ಲಿ ಕೇಳಿಕೊಳ್ಳುವಂತವನಾಗಿದ್ದೇನೆ. 4ನೇದಾಗಿ ನೋಡೋಣ. ಬ್ರದರ್ ಎಷ್ಟು ಗಂಟೆ? 8 ಗಂಟೆನಾ? 8 ಗಂಟೆ ಬ್ರದರ್. ಎಸ್ ಬ್ರದರ್. ಓಕೆ, ಥ್ಯಾಂಕ್ ಯು. ಮತ್ತು ಸಭೆಯ ನಾಯಕರಿಗೆ ಅಧೀನರಾಗಿರ್ರಿ ಎಂಬುದಾಗಿ ಹೇಳುವಂತ ಒಂದು ಮಾತು. ಇಲ್ಲಿ ಅಧೀನರಾಗಿರ್ರಿ ಎಂಬುದಾಗಿ ಎಲ್ಲರಿಗೂ ಚಿರಪರಿಚಿತರುವಂತ ಒಂದು ವಾಕ್ಯ ಇದೆ. 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಅಲ್ಲಿ ಸೌಲನು ಸಮುವೇಲನಿಗೆ ಅವನು ಅಧೀನಲಾಗ್ಲಿಲ್ಲ, ಅಥವಾ ದೇವರಿಗೆ ಆತನು ಅಧೀನಲಾಗ್ಲಿಲ್ಲ ಎಂಬುದಾಗಿ ಆತನು ಆ ಒಂದು ಪ್ರಾಂತ್ಯದಲ್ಲಿ ಅವನು ಕೊಳ್ಳೆ ಹೊಡ್ಕೊಂಡು ಅಲ್ಲೆಲ್ಲ ಧ್ವಂಸ ಮಾಡಬೇಕಾಗಿತ್ತು. ಆದ್ರೆ ಆತನು ಎಲ್ಲವನ್ನ ಅವನು ಕೊಬ್ಬಿದಂತ ಪ್ರಾಣಿಗಳನ್ನ, ಹಸುಗಳನ್ನ ಅಥವಾ ಕುರಿಗಳನ್ನ ಆತನು ತರುವಂತನಾಗಿದ್ದಾನೆ, ಮತ್ತು ಅಲ್ಲಿರುವಂತ ಚಿನ್ನ ಬೆಳ್ಳಿಗಳನ್ನ ಅವರೆಲ್ಲರೂ ತರುವಂತರಾಗಿದ್ದಾರೆ. ಆಗ ಆರಾಧನೆಗೋಸ್ಕರವಾಗಿ ಸಮುವೇಲನ ಕರೆಯುವಾಗ ಸಮುವೇಲನು ಒಂದು ಮಾತನ್ನ ಹೇಳುವಂತನಾಗಿದ್ದಾನೆ ನೋಡಿ. 15ನೇ ಅಧ್ಯಾಯ 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ.
ಅದಕ್ಕೆ ಸಮುವೇಲನು ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾಯಕರಿಗೆ ಅಧೀನರಾಗಿರು ಎಂಬುದಾಗಿ ಹೇಳುವಾಗ ಮಾತು ಕೇಳುವಂಥದ್ದು ಅದಾಗಿದೆ. ನೋಡಿ, ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ ನಮಗೆ. ನಾವ್ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎಂಬುದಾಗಿ ಹೇಳ್ತದೆ. ಆ ವಾಕ್ಯಕ್ಕೆ ನಾವು ಅಧೀನರಾಗಿ ಅಂದ್ರೆ ವಿಧೇಯರಾಗಿ ನಾವು ಜೀವಿಸುವಂತವ್ರು ನಾವು ಆಗಿರ್ಬೇಕು. ನೋಡಿ, 1 ಪೇತ್ರ 5ನೇ ಅಧ್ಯಾಯ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಪೇತ್ರನು ಹೀಗೆ ಬರೆಯುವಂತವನು ಆಗಿದ್ದಾನೆ. 1 ಪೇತ್ರ 5ನೇ ಅಧ್ಯಾಯ 5ನೇ ವಚನ. ಅದೇ ರೀತಿಯಾಗಿ ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ ಎಂಬುದಾಗಿ. ಇಲ್ಲಿ ಯೌವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ಎಂಬುದಾಗಿ ಹೇಳುವಂಥದ್ದು. ಯಾಕೆಂತಂದ್ರೆ ಇವತ್ತು ಹಿರಿಯರಿಗೆ ಅಧೀನರಾಗುವಂಥದ್ದು ಬಹಳ ಕಷ್ಟಕರವಾದಂತ ಸಂಗತಿ. ಯೌವನಸ್ಥರಿಗೆ ಒಂದು ವೇಳೆ ಅವರು ಮನಸ್ಸಿನಲ್ಲಿ ಏನಾದ್ರು ನೋಡಿ ಇವ್ರು ಯಾಕೆ ಹಿಂಗ ಆಡ್ತಾ ಇದಾರೆ ಎಂಬುದಾಗಿ ಹೇಳಬಹುದು. ಆದ್ರೆ ದೇವ್ರ ವಾಕ್ಯ ಎಚ್ಚರಿಸ್ತಿದೆ, ನೀವು ಹಿರಿಯರಿಗೆ ಅಧೀನರಾಗಿರ್ಬೇಕು ಎಂಬುದಾಗಿ. ಅಧೀನರಾಗಿರುವುದು ಎಂಬುದಾಗಿ ಹೇಳುವಾಗ ಮಾತು ಕೇಳಬೇಕು. ಮಾತು ಕೇಳುವುದು ಉತ್ತಮ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂತದ್ದು ಆಗಿದೆ. ಯಜ್ಞ ಹೋಮಗಳಿಗಿಂತ ಮಾತು ಕೇಳುವುದು ಅದು ಉತ್ತಮ ಎಂಬುದಾಗಿ, ಮತ್ತು ಅವಿಧತ್ವ ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದು ಎಂಬುದಾಗಿ ನಾವು ನೋಡಿದೆವು. ಅದರಿಂದ ನಾವು ಹಿರಿಯರಿಗೆ ಅಧೀನರಾಗಿ ಅಂದ್ರೆ ಆತರ ಮಾತನ್ನ ಕೇಳಿ ನಾವು ಒಬ್ರಿಗೊಬ್ರು ಸೇವೆ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆಂದ್ರೆ ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ, ವಿರೋಧಿಸ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ. ಇಲ್ಲಿ ಅಹಂಕಾರಿಗಳನ್ನ, ಇಲ್ಲಿ ಪಾಪವನ್ನ ಕ್ಷಮಿಸ್ತಾನೆ, ಪಾಪಿಯನ್ನ ಪ್ರೀತಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅಹಂಕಾರಿಗಳನ್ನ ವಿರೋಧಿಸ್ತಾನೆ ಎಂಬುದಾಗಿ ದೇವರ ವಾಕ್ಯಲ್ಲಿ ಹೇಳುವಂತದ್ದಾಗಿದೆ. ವಿರೋಧಿಸ್ತಾನೆ ಮತ್ತು ಎದುರಿಸ್ತಾನೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಅದರಿಂದ ನಾವು ಜಾಗೃತರಾಗಿರ್ಬೇಕು. ನಮ್ಮಲ್ಲಿ ಅಹಂಕಾರ ಎಂಬ ಭಾವನೆ ನಮ್ಮಲ್ಲಿ ಇರಬಾರ್ದು. ನಾನು ಎಂಬಂತ ಎಲ್ಲಾ ಸಂಗತಿಗಳನ್ನ ಬಿಟ್ಟು ದೀನ ಭಾವದಿಂದ ಸಭೆ ನಾಯಕರಿಗೆ ಅಧೀನರಾಗಿ ಸಭೆ ಜವಾಬ್ದಾರಿಗಳನ್ನ, ಸಭೆಯ ಕೆಲಸ ಕಾರ್ಯಗಳನ್ನ, ಸಭೆಯ ಎಲ್ಲಾ ಕಾರ್ಯಗಳಲ್ಲಿ ನಾವು ಇದರಾಗಿ ನಡೆಯುವಾಗ ದೇವರು ನಮಗೆ ಎಲ್ಲಾ ಆಶೀರ್ವಾದಗಳನ್ನ ಕೊಟ್ಟು, ಆ ವರಗಳನ್ನ ಕೊಟ್ಟು ನಡೆಸುವಂತವನು ಆತನ ಇದೆ. ಮತ್ತು ಉತ್ತಮವಾದಂತ ಸಭೆಯಲ್ಲಿ ಉತ್ತಮವಾದಂತ ಪಾತ್ರೆಯಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಅದು ಸಾಧ್ಯತೆ ಉಂಟು. ನಾವು ಅದಕ್ಕೆ ಹೇಳ್ತಾನೆ ಭಕ್ತನು, ನೀನು ಕುಂಬಾರನು, ನಾನು ಜೇಡಿ ಮಣ್ಣು, ನಿನಗಿಷ್ಟ ಬಂದ ರೀತಿಯಲ್ಲಿ ನಿನ್ನನ್ನು ರೂಪಿಸು ಎಂಬುದಾಗಿ ದೇವರ ಕೈಲಿ ಪ್ರತಿಯೊಬ್ಬ ಯೌವನಸ್ಥನು ಅದು ಒಪ್ಪಿಸಿಕೊಡುವಂಥದ್ದು ಅದಾಗಿರ್ಬೇಕು. ಯೌವನಸ್ಥರೇ, ಇವತ್ತಿನ ವಿದ್ಯಮಾನಗಳು ನೋಡುವಾಗ, ಇವತ್ತು ರಾಜು ಮೆತ್ತು ಅಂಕಲ್ ಹೇಳ್ತಾ ಇದ್ರು, ಇವತ್ತು ಮೊದಲು ಸಭೆಯಿಂದ ಹೊರಗೆ ಲೋಕ ಇತ್ತು, ಆದ್ರೆ ಈಗ ಸಭೆ ಒಳಗೆ ಲೋಕವಿದೆ ಎಂಬುದಾಗಿ ಅಂಕಲ್ ಅವ್ರು ಹೇಳ್ತಾ ಇದ್ರು. ಅದರಿಂದ ಈ ಲೋಕವನ್ನ ನಾವು ತೆಗೆದಿಡಬೇಕು. ಈಗ ಇವತ್ತೆಲ್ಲ ನಮ್ಮ ಜೋಗಳಿಗೆ ನಮಗೆ ಲೋಕ ಬಂದ್ಬಿಡ್ತದೆ. ಒಂದು ಮೊಬೈಲ್ ಇದ್ಬಿಟ್ರೆ ಸಾಕು, ಎಲ್ಲಾ ಯೌವನಸ್ಥರು ಅದರಲ್ಲೇ ಮುಳುಗಿ ಹೋಗುವಂತವ್ರು, ಅದ್ರಲ್ಲಿರುವಂತ ಸಂಗತಿಗಳನ್ನ ಗ್ರಹಿಸಿಕೊಳ್ಳುವಂತವ್ರು, ಅದರಲ್ಲೇ ಅವರು ಜಾಸ್ತಿ ಕಾಲವನ್ನ ಕಳೆಯುವಂತವ್ರು ಆಗಿದ್ದಾರೆ. ಇವತ್ತು ಬೈಬಲ್ ಓದುವಂತ ಯೌವನಸ್ಥರು ಬಹಳ ಕಷ್ಟ ನಮ್ಗೆ ಸಿಗುವಂತದ್ದು. ನಮ್ಮ ಮಗನು ಇದ್ದಾನೆ, ನಮ್ಗೆ ಮಕ್ಕಳಿದ್ದಾರೆ, ಅವ್ರು ನೋಡುವಾಗ ಅವ್ರು ಜಾಸ್ತಿ ಮೊಬೈಲ್ ಅಲ್ಲಿ ಅವರು ಕಳೆಯುವಂತದನ್ನ ನೋಡ್ತೇವೆ. ಏನ್ ಮಾಡ್ತಾರೆ ಅಂದಾಗ, ಅದರಲ್ಲಿ ಈ ಆನ್ಲೈನ್ ಕ್ಲಾಸ್ ಎಂಬುದಾಗಿ ಶುರುವಾಗಿ ಆನ್ಲೈನ್ ನಮಗೆ ನೋಟ್ಸ್ ಬಂದಿದೆ, ಆ ನೋಟ್ಸ್ ಬರ್ಕೊಳ್ತಾ ಇದೀವಿ ಎಂಬುದಾಗಿ ಅವ್ರು ಹೇಳುವಂತರ ಇದ್ದಾರೆ. ಆದ್ರೆ ನೋಡುವಾಗ ಅನೇಕ ಯೌವನಸ್ಥರು ಆ ಮೊಬೈಲ್ ಒಳಗೆ ಆ ಪ್ರಪಂಚದಲ್ಲಿ, ಆ ಲೋಕದಲ್ಲಿ ಅವರು ಹೋಗುವಂತರ ಇದ್ದಾರೆ. ಅದರಿಂದ ದಯಮಾಡಿ ಆ ಮೊಬೈಲ್ ಅನ್ನ ನೀವು ಕಡಿಮೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವಂತ, ಮತ್ತು ನಿಮ್ಮ ಹಿರಿಯರಿಗೆ ಅಧೀನರಾಗಿ ಅವರು ಮಾಡುವಂತ ಪ್ರಯಾಸ ಪಡುವಂತ ಸೇವೆಯಲ್ಲಿ ನೀವು ಭಾಗಿ. ಇನ್ನೊಂದು ವಾಕ್ಯ ಅದಕ್ಕೆ ನೋಡ್ಕೊಳ್ಳೋಣ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಸಭಾ ನಾಯಕರ ಮಾತನ್ನ ಕೇಳಿರಿ,
ಅವರಿಗೆ ಅಧೀನರಾಗಿರ್ರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳು ಕಾಯುವರಾಗಿದ್ದಾರೆ. ಅವರ ವ್ಯಸನ ಪಡೆದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿರುವುದು ನಿಮಗೆ ಪ್ರಯೋಜನಕರವಾದಲ್ಲ ಎಂಬುದಾಗಿ. ಸಭಾ ನಾಯಕರಿಗೆ ಅಧೀನರಾಗುವಂತದ್ದು, ಮಾತು ಕೇಳುವಂಥದ್ದು ಅದು ಉತ್ತಮವಾಗಿದೆ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನವಿಲ್ಲ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಅದರಿಂದ ಅವರು ವ್ಯಸನ ಪಡದೆ ಅವರು ಸಂತೋಷದಿಂದ ಇರುವ ಹಾಗೆ ನಾವು ಅವ್ರನ್ನ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದ್ರೆ ಅವರು ನಮ್ಮ ಲೆಕ್ಕಗಳು, ಪ್ರತಿಯೊಂದು ಆತ್ಮಗಳ ಲೆಕ್ಕವನ್ನು ಒಪ್ಪಿಸಬೇಕಾದಂತವರು ಅವರಾಗಿದ್ದಾರೆ. ಅದರಿಂದ ನಾವು ಸಭಾ ನಾಯಕರಿಗೆ ಅಧೀನರಾಗಿರ್ಬೇಕು, ಅವರ ಮಾತನ್ನ ಕೇಳಬೇಕು. ಇದು ದೇವರ ವಾಕ್ಯದ ಆಜ್ಞೆ ಆಗಿದೆ. 5ನೇದಾಗಿ ನೋಡೋಣ, ಸಭೆಯಲ್ಲಿರುವಂತ ವೃದ್ಧರನ್ನ ಗೌರವಿಸಬೇಕು ಎಂಬುದಾಗಿ. ತಿಮೋತಿ ಅನ್ನೋದನ್ನ ಸವಿಸ್ತಾರವಾಗಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಬರೀತಾನೆ ನೋಡಿ. 1 ತಿಮೋತಿ 5ನೇ ಅಧ್ಯಾಯ 1ನೇ ವಚನ, ವೃದ್ಧರನ್ನ ಗದರಿಸದೆ ತಂದೆ ಎಂದು ಭಾವಿಸಿ. ಯೌವನಸ್ಥರು ಮಾಡಬೇಕಾದಂತ ಕಾರ್ಯ ಆ ಯೌವನಸ್ಥರನ್ನ ಪ್ರೀತಿಪೂರ್ವಕವಾಗಿ ಅವ್ರನ್ನ ಗೌರವದಿಂದ ತಂದೆ ಎಂದು ಭಾವಿಸುವಂತದ್ದು ಬಹಳ ಒಳ್ಳೆಯ ಸಂಗತಿ. ತಿಮೋತನಿಗೆ ಪೌಲನು ಬರೀಬೇಕಾದ್ರೆ ಎಲ್ಲಾ ಸಂಗತಿಗಳನ್ನ ಬರೀತಾನೆ. ತಂದೆಯನ್ನ, ಅವರ ವೃದ್ಧರನ್ನ ಗದರಿಸದೆ ನೀನು ತಂದೆ ಎಂದು ಭಾವಿಸಿ ಅವರಿಗೆ ಬುದ್ಧಿ ಹೇಳು ಎಂಬುದಾಗಿ. ಒಂದು ವೇಳೆ ಅವರು ವೃದ್ಧರು ಏನೋ ಒಂದು ರೀತಿಯ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದಾಗ್ಯೂ ಆ ಯೌವನಸ್ಥರು ಅದಕ್ಕೆ ಬುದ್ಧಿ ಹೇಳುವಂಥದ್ದು ಆಗಿರ್ಬೇಕು. ಅವ್ರನ್ನ ಗದರಿಸಬಾರ್ದು ಎಂಬುದಾಗಿ ಇಲ್ಲಿ ಪೌಲನು ಎಚ್ಚರಿಸುವಂತವನು ಆತನಾಗಿದ್ದಾನೆ. ದೇವರ ವಾಕ್ಯದ ಮುಖಾಂತರವಾಗಿ, ದೇವರ ಸತ್ಯ ಸಂಗತಿಗಳ ಮುಖಾಂತರವಾಗಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ಅವ್ರನ್ನ ನೋಡಿಕೊಳ್ಳುವಂತವ್ರು, ಮತ್ತೆ ಅವರಿಗೆ ಬುದ್ಧಿ ಹೇಳುವಂತವ್ರು ಆ ಯೌವನಸ್ಥರಾಗಿ ನಡ್ಕೊಳ್ಬೇಕು ಎಂಬುದಾಗಿ ಇಲ್ಲಿ ಹೇಳುವಂತ ಒಂದು ಮಾತು. ಪೌಲನು ಯಾಕೆ ಅದನ್ನ ಬರೀತಾನೆ ಎಂಬುದಾಗಿ ನೋಡುವಾಗ ಅಲ್ಲಿರುವಂತ ಸತ್ಯ ಸಂಗತಿಗಳನ್ನ ತಿಳ್ಕೊಂಡು ಆತನು ತಿಮೋತಿಯನು ಇನ್ನೂ ಒಳ್ಳೆ ನಾಯಕನಾಗಿ ಬೆಳಿಬೇಕೆಂಬ ಉದ್ದೇಶವುಳ್ಳವನಾಗಿ ಆತನಿಗೆ ಬರೆದು ನೀನು ಈ ರೀತಿ ಮಾಡು ಎಂಬುದಾಗಿ ಹೇಳುವಂತದನ್ನ ನಾವು ನೋಡ್ತೇವೆ. ಆತ್ಮಿಕವಾಗಿ ಆತನು ಬೆಳೀತಾ ಇರ್ತಾನೆ. ಸಭೆಯಲ್ಲಿ ಅವನಿಗೆ ಇಕ್ಕಟ್ಟುಗಳು ಇರ್ತವೆ. ಅದಕ್ಕೋಸ್ಕರನೇ ತಿಮೋತಿನಿಗೆ ಎಚ್ಚರಿಕೆಯಿಂದ ಅದನ್ನ ಆ ಪತ್ರವನ್ನ ಪೌಲನು ಬರೀತಾನೆ. ಅದರಿಂದ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತ ಸಂಗತಿ, ವೃದ್ಧರನ್ನ ಗದರಿಸದೆ ಅವನ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯಾಕೆ ಇಲ್ಲಿ ತಂದೆ ಎಂಬುದಾಗಿ ಸೇರಿಸಿದ್ದಾನೆ ಎಂಬುದಾಗಿ ಹೇಳುವಾಗ, ನಮ್ಮ ತಂದೆಗೆ ಯಾರೂ ಕೂಡ ಗದರಿಸಿ ತಿರುಗಿ ಮಾತನಾಡಿ ಅವರಿಗೆ ನಾವು ನೋವನ್ನುಂಟು ಮಾಡುದಿಲ್ಲ. ಪ್ರತಿಯೊಬ್ರು ಏನ್ ಮಾಡ್ತಾರೆ, ಅವರಿಗೆ ತಂದೆಗೆ ಪ್ರೀತಿಯಿಂದ ಮಾತಾಡುವಂತದನ್ನ ನಾವು ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವೃದ್ಧರನ್ನ ಗದರಿಸದೆ ತಂದೆಯಿಂದ ಭಾವಿಸಿ ಬುದ್ಧಿ ಹೇಳುವಂತವ್ರು ನಾವು ಆಗಿರಬೇಕು. 6ನೇದಾಗಿ, ಸಭೆಯಲ್ಲಿರುವ ಇತರರನ್ನು ನಿನಗಿಂತಲೂ ಉತ್ತಮರೆಂದು ಎಣಿಸು ಎಂಬುದಾಗಿ. ಈ ವಾಕ್ಯ ಭಾಗ ತುಂಬಾ ಸವಿಸ್ತಾರವಾದಂತ ಒಂದು ಸಂಗತಿ. ನಮ್ಮನ್ನ ದೀನತೆಗೆ ಅಥವಾ ನಮ್ಮನ್ನ ತಗ್ಗಿಸಿಕೊಳ್ಳುವಂತ ಒಂದು ಸಂಗತಿ ಈ ವಾಕ್ಯ ಭಾಗ ಆಗಿದೆ. ಯಾಕೆಂದ್ರೆ ಅಲ್ಲಿ ಪೌಲನು ಅದರ ವಾಕ್ಯದ ಮುಂದಿನ ಭಾಗದಲ್ಲಿ ಆತನು ಬರೆಯುವಂತನಾಗಿದ್ದಾನೆ. ಇದು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಸ್ವಾರ್ಥದಿಂದ ಆಗಲಿ ಒಣ ಎಮ್ಮೆಯಿಂದ ಆಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ಎಂಬುದಾಗಿ. ಇವತ್ತು ನಾವೆಲ್ಲರೂ ಗ್ರಹಿಸಿಕೊಳ್ಳುವಾಗ, ನನ್ನನ್ನು ಸೇರಿಸಿ ನಾನು ಹೇಳುವಂತ ಮಾತು, ಎಲ್ಲರನ್ನೂ ನಾವು ನೋಡುವಾಗ ನಾನು ಸ್ವಲ್ಪ ಹೆಚ್ಚಾಗಿರ್ಬೇಕು, ನಾನು ಸ್ವಲ್ಪ ಹೆಚ್ಚಾಗಿ ನನ್ನನ್ನ ಎಲ್ಲರೂ ನೋಡ್ಬೇಕೆಂಬುದಾಗಿ ನಾವು ಬಯಸ್ತೀವಿ. ಆದ್ರೆ ಪೌಲನು ಬರೀತಾನೆ ಫಿಲಿಪಿಯವರಿಗೆ ಬರೀತಾನೆ. ಅವನು ಬರೆಯುವಾಗ ಹೇಳ್ತಾನೆ, ಸ್ವಾರ್ಥದಿಂದ ಆಗ್ಲಿ ಒಣೆಯಿಂದ ಆಗ್ಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನ ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ಎಂಬುದಾಗಿ. ನಾವು ಇನ್ನೊಬ್ಬರನ್ನ, ಮತ್ತೊಬ್ಬರನ್ನ, ನಮ್ಮ ಸಹೋದರರನ್ನ ನಾವು ನನಗಿಂತಲೂ ಶ್ರೇಷ್ಠರು ಎಂಬುದಾಗಿ ಎಣಿಸಿಕೊಳ್ಳುವಂಥದ್ದು ಬಹಳ ಉಪಯುಕ್ತವಾದಂತ ಒಂದು ಸಂಗತಿ. ಇದನ್ನೇ ಆತನು ಬರೀತಾನೆ. ನಮ್ಮಲ್ಲಿ ಸ್ವಾರ್ಥ ಗುಣವನ್ನ ತೆಗೆದಿಡಬೇಕು, ನಮ್ಮಲ್ಲಿ ಆ ಒಣ ಎಮ್ಮೆಯನ್ನ ತೆಗೆದಿಡಬೇಕು. ಪ್ರತಿಯೊಬ್ಬನನ್ನ ನಾವು ದೀನಭಾವದಿಂದ ನಾವು ನಮಗಿಂತ ಶ್ರೇಷ್ಠರೆಂಬುದಾಗಿ ನಾವು ಎಣಿಸಿಕೊಳ್ಳುವಾಗ ನಿಜವಾಗಿಯೂ ದೇವರು ನಮ್ಮನ್ನ ಮುನ್ನಡೆಸುವಂತನು ಆಗಿದ್ದಾನೆ. ಶಿಷ್ಯರು ಜಗಳ ಆಡ್ತಾ ಇದ್ರು. ಏನಕ್ಕೆ ಜಗಳ ಆಡ್ತಾ ಇದ್ರು ಎಂಬುದಾಗಿ ಹೇಳುವಾಗ, ನಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ಅವರಲ್ಲಿ ಆ ಜಗಳ ಉಂಟಾಯ್ತು. ಅದು ಸ್ವಾಮಿ ಹತ್ರಕ್ಕೆ ಹೋಗ್ತು. ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾವನು
ತಗ್ಗಿಸಿಕೊಳ್ತಾನೋ ಅಂದ್ರೆ ಅವನು ಹೆಚ್ಚಿಸಲ್ಪಡ್ತಾನೆ. ಯಾರು ತಗ್ಗಿಸಲ್ಪಡ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ ಎಂಬುದಾಗಿ, ಯಾರು ಹೆಚ್ಚಿಸಲ್ಪಡ್ತಾರೋ ಅವರು ತಗ್ಗಿಸಲ್ಪಡ್ತಾರೆ ಎಂಬುದಾಗಿ ಯೇಸು ಹೇಳುವಂತ ಮಾತನ್ನ ನಾವು ನೋಡ್ತೇವೆ. ಅದರಿಂದ ನಮ್ಮಲ್ಲಿ ನಾವು ಹೆಚ್ಚಿನವರು ಎಂಬುದಾಗಿ ನಾವು ಕೊಚ್ಚಿಕೊಳ್ಳುವುದಕ್ಕಾಗ್ಲಿ ಹೊಗಳಿಕೊಳ್ಳುವುದಕ್ಕಾಗ್ಲಿ ಯಾವುದೇ ಆಸ್ಪದವು ನಮಗೆ ಇರುವುದಿಲ್ಲ. ಅದೆಲ್ಲವೂ ಕೂಡ ದೇವರು ಮಾಡುವಂತ ಒಂದು ಕಾರ್ಯ. ಒಂದು ವೇಳೆ ನಮ್ಮ ಅಂಗಗಳನ್ನ ನಾವು ಯೋಚನೆ ಮಾಡುವಾಗ, ನಾನು ಕೈ ನನಗೆ ಸಾಕಷ್ಟು ಇದಿದೆ, ನಾನು ಮೌನವಾಗಿದ್ರೆ ಎಂಬುದಾಗಿ ಕೈ ಯೋಚನೆ ಮಾಡುವಾಗ ಏನಾಗ್ತದೆ, ಅಲ್ಲಿ ಅಂಗಗಳಿಗೆ ಯಾವುದೇ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಕಣ್ಣಿರ್ಬೋದು, ಕಣ್ಣು ನೋಡ್ದ ಹೋದ್ರೆ, ಬಾಯಿ ಇರ್ಬೋದು, ಬಾಯಿ ಮಾತನಾಡ್ದ ಹೋದ್ರೆ, ಮೂಗು ಸ್ಮೆಲ್ ತಗೊಳ್ದವ್ರೆ, ನಾಲಿಗೆ ರುಚಿ ತಗೊಳ್ದ ಹೋದ್ರೆ, ಕಿವಿ ಕೇಳಿಸ್ಕೊಳ್ದ ಹೋದ್ರೆ ಅದು ಅಂಗವಿಕಲ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಪ್ರತಿಯೊಬ್ಬರು ನನಗಿಂತ ಮತ್ತೊಂದು ಶ್ರೇಷ್ಠ ಎಂಬುದಾಗಿ ಒಂದೊಂದು ಅಂಗಗಳು ಕೂಡ ಅದನ್ನ ಹೇಳುವಂತವ್ರು ನಾವು ಆಗಿರ್ಬೇಕು. ಅದರಿಂದ ದೇಹಕ್ಕೆ ಎಲ್ಲಾ ಅಂಗಗಳು ಪ್ರಾಮುಖ್ಯ ಎಂಬುದಾಗಿ ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಪ್ರತಿಯೊಂದು ಅಂಗಗಳು ಪ್ರಾಮುಖ್ಯನೇ. ಎಲ್ಲವಕ್ಕೂ ಒಂದು ವೇಳೆ ನಮ್ಗೆ ಒಳಗಡೆ ಇರುವಂತ ಅಂಗಗಳ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಒಳಗಿರೋ ಅಂಗಗಳು ಕೂಡ ಅವು ಶ್ರೇಷ್ಠವಾದ್ದು. ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಅವೆಲ್ಲವೂ ಅವು ಫಂಕ್ಷನ್ ಅವು ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ನಮಗೆ ಯಾವುದೇ ಸಪ್ಲೈ ನಮ್ಮ ದೇಹಕ್ಕೆ ಆಗೋದಿಲ್ಲ. ಅದರಿಂದ ಪ್ರತಿಯೊಂದು ಅಂಗಗಳು ಕೂಡ ಅದು ಮನುಷ್ಯನಿಗೆ ಪ್ರಾಮುಖ್ಯ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬನೂ ಕೂಡ ವಿಶ್ವಾಸಿಯು ಕೂಡ ಅದ್ರಲ್ಲಿ ಸಭೆಗೆ ಪ್ರಾಮುಖ್ಯ. ಅದರಿಂದ ಪ್ರತಿಯೊಬ್ಬನನ್ನ ದೀನಭಾವದಿಂದ ತನಗಿಂತಲೂ ಶ್ರೇಷ್ಠರೆಂಬುದಾಗಿ ಎಣಿಸಿಕೊಳ್ಳುವಂಥದ್ದು ಅದು ಉತ್ತಮವಾಗಿದೆ. ಯಾಕೆಂದ್ರೆ ಮುಂದೆ ಹೇಳ್ತಾನೆ, ನೀವು 5ನೇ ವಚನದಲ್ಲಿ ನೋಡಿ, 5ನೇ ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲೂ ಇರಲಿ ಎಂಬುದಾಗಿ. ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ, ಯೇಸು ಕ್ರಿಸ್ತನಲ್ಲಿ ಯಾವ ಮನಸ್ಸಿತ್ತು, ಯಾವ ಸಂಗತಿಗಳು ಆತನಲ್ಲಿ ಇದ್ದು, ಆತನು ಯಾವ ಕಾರ್ಯವನ್ನ ಮಾಡಿದ ನೆನಪು ಮಾಡಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ, ನಾವು ಇನ್ನೊಬ್ಬರನ್ನ ಶ್ರೇಷ್ಠರೆಂಬುದಾಗಿ ಎಣಿಸಿಕೊಳ್ಳಬೇಕು ಎಂಬುದಾಗಿ. ನಾವು 6ನೇದಾಗಿ ಕಡೆದಾಗಿ ನಾವು ಕಲಿತೇವೆ. ಸಮಯ ಮುಗಿತಾ ಬಂತು. ಇದನ್ನ ಹೇಳಿ ನಾನು ಮುಗಿಸುವಂತನಾಗಿದ್ದೇನೆ. ಸಭೆಯಲ್ಲಿರುವ ಸ್ತ್ರೀಯರನ್ನ ಶುದ್ಧ ಭಾವದಿಂದ ಗೌರವಿಸಬೇಕು. ಯೌವನಸ್ಥರಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶವಾಗಿದೆ. ಸಭೆಯಲ್ಲಿರುವ ಸ್ತ್ರೀಯರನ್ನ ಶುದ್ಧ ಭಾವದಿಂದ ಗೌರವಿಸು ಎಂಬುದಾಗಿ ಅದೇ 5ನೇ ಅಧ್ಯಾಯ ನಾವು 2ನೇ ವಚನದಲ್ಲಿ ನಾವು ನೋಡ್ತಿರ್ತೀವಿ. 1 ತಿಮೋಥನ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ವೃದ್ಧ ಸ್ತ್ರೀಯನ್ನು ತಾಯಿಯಂತೆಯೂ ಯೌವನ ಸ್ತ್ರೀಯನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ತಕ್ಕ ಹಾಗೆ ಬುದ್ಧಿ ಹೇಳು ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. 1 ತಿಮೋಥೆ 2ನೇ ವಚನದಲ್ಲಿ ಅವನು ಹೇಳುವಂಥದ್ದು ಸ್ತ್ರೀಯರನ್ನ ಹೇಗೆ ವೃದ್ಧರನ್ನ ತಂದೆ ಎಂದು ಭಾವಿಸಿ ಎಂಬುದಾಗಿ ಹೇಳ್ತದೆಯೋ, ಅದೇ ರೀತಿಯಲ್ಲಿ ವೃದ್ಧ ಸ್ತ್ರೀಯರನ್ನ ತಾಯಿಯಂತೆ ಭಾವಿಸಿ ಮತ್ತು ಯೌವನ ಸ್ತ್ರೀಯರನ್ನ ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ತಕ್ಕ ಹಾಗೆ ಬುದ್ಧಿ ಹೇಳುವಂಥದ್ದು ಪ್ರತಿಯೊಬ್ಬ ಯೌವನಸ್ಥರ ಜವಾಬ್ದಾರಿ ಆಗಿದೆ. ಇವತ್ತಿನ ವಿದ್ಯಮಾನಗಳಲ್ಲಿ ನಾವು ಇವೆಲ್ಲವನ್ನ ಅರ್ಥ ಮಾಡಿಕೊಳ್ಳುವಾಗ, ಇವೆಲ್ಲವನ್ನ ಕಲಿಯುವಾಗ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇಟ್ಟಿರುವಾಗ, ನಾವು ಪ್ರಾಪಂಚಿಕವಾದ ಎಲ್ಲಾ ಸಂಗತಿಗಳನ್ನ ಬಿಟ್ಟು ದೇವರ ವಾಕ್ಯದಲ್ಲಿ ನಾವು ನಡೆಯುವಾಗ ದೇವರು ನಮ್ಮನ್ನ ಸಂಪೂರ್ಣವಾಗಿ ಆತ್ಮಿಕವಾಗಿ ನಡೆಸಲಿಕ್ಕೆ ಆತನು ಶಕ್ತನಾಗಿದೆ. ನಮ್ಮನ್ನ ಒಂದು ವೇಳೆ ದೇವರಿಗೆ ಒಪ್ಪಿಸಿಕೊಡದೆ ಹೋದ್ರೆ, ದೇವರಿಗೆ ಕಾರ್ಯ ಮಾಡ್ಲಿಕ್ಕೆ ನಮ್ಮನ್ನ ಒಪ್ಪಿಸಿಕೊಡದೆ ಹೋದ್ರೆ ನಾವು ಯಾವ ಸಂಗತಿಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿಶ್ವಾಸಿ ಅಥವಾ ಯೌವನಸ್ಥ ಮೊದಲು ನೆನೆಸಿಕೊಳ್ಳುವಂಥದ್ದು ಸಭೆಯಲ್ಲಿರುವಂತ ಎಲ್ಲಾ ಯೌವನ ಸ್ತ್ರೀಯರನ್ನ ಶುದ್ಧ ಭಾವದಿಂದ ಎಂಬುದಾಗಿ ಪದ ಸೇರಿಸಿದೆ. ಅದಕ್ಕೆ ಅಕ್ಕ ತಂಗಿಯರೆಂದು ಎಣಿಸಿರಿ, ಅವರವರಿಗೆ ತಕ್ಕ ಹಾಗೆ ಬುದ್ಧಿ ಹೇಳು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು ಅದಾಗಿದೆ. ಅದರಿಂದ ಇದಕ್ಕೆಲ್ಲ ನಾವು ಪ್ರಯಾಸ ಪಡುವಂತವ್ರು ನಾವಾಗಿರೋಣ. ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸಿದೆ. ಈ ಎಚ್ಚರಿಕೆ ವಾಕ್ಯಗಳನ್ನ ನಾವು ಕಲಿತು ಈ 7 ಸಂಗತಿಗಳನ್ನ ಸಭೆಯಲ್ಲಿ ನಾವು ಮಾಡುವಂತವರು ನಾವಾಗಿರೋಣ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಮತ್ತು ನಮಗೆ ಹೀಗೆ ಕರ್ನಾಟಕ ಬ್ರದರ್ ಅಸೆಂಬ್ಲಿಗಳ ಒಂದು ಯೂತ್ ಮೀಟಿಂಗ್ ಅನ್ನ ಆಯೋಜಿಸಿದಂತ ಎಲ್ಲಾ ಆಯೋಜಕರಿಗಾಗಿ ನಾವು ಕರ್ತನಾಥ ಯೇಸು ಕ್ರಿಸ್ತ ನಾಮದಲ್ಲಿ ಧನ್ಯವಾದಗಳನ್ನ ತಿಳಿಸುವಂತ, ಮತ್ತೆ ನನಗೆ ಅವಕಾಶ ಕೊಟ್ಟಂತ ಪ್ರಿಯ ಸಹೋದರರಿಗೆ ನಾನು ವಂದನೆಗಳನ್ನ ತಿಳಿಸುವಂತವನು ನಾನಾಗಿದ್ದಾನೆ.